ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮಂಜುನಾಥ್ ಇದ್ದಾರೆ. ಹೆಲೋ ಮಂಜುನಾಥ್, ವೆಲ್ಕಮ್ ಟು ದ ಶೋ. ಹಾಗೆ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಪಾಟೀಲ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪಾಟೀಲ್ ಸರ್, ನಿಮ್ಮಿಂದ ಶುರು ಮಾಡ್ತೀನಿ. ಇವತ್ತಿನ ಮ್ಯಾಚ್ ಎರಡೂ ತಂಡಗಳಿಗೆ ಈ ಟಾಪ್ 2 ದೃಷ್ಟಿಯಿಂದ ಎಷ್ಟು ಇಂಪಾರ್ಟೆಂಟ್? ನಮಗಂತೂ ಏನು ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ. ನಾವು 99.999 ಈಗಾಗಲೇ ನಂಬರ್ 1 ಸ್ಥಾನದಲ್ಲಿ ಇದ್ದೀವಿ. ಸೋತ್ರು ಗೆದ್ರು ಕೂಡ ನಮ್ಮನ್ನು ಅವ್ರು ಟಚ್ ಮಾಡ್ತಾರೆ ಅಂತ ನನಗೇನು ಅನಿಸಲ್ಲ. ನಂಬರ್ 1 ಅಥವಾ ನಂಬರ್ 2 ಅಲ್ಲಿ ನಾವು 100% ಫಿಕ್ಸು, ನೋ ಡೌಟ್. ಯಾಕೆಂದರೆ ನಮ್ಮನ್ನು ಕೈ ಹಿಡಿದಿದ್ದು ಈ ಸರಿ ರನ್ ರೇಟು +1 ಅಲ್ಲಿರೋದ್ರಿಂದ ಆ ರನ್ ರೇಟ್ ತುಂಬ ಚೆನ್ನಾಗಿ ಕೈ ಹಿಡಿದಿದೆ. ನಮಗೆ ದೊಡ್ಡ ದೊಡ್ಡ ಮ್ಯಾಚ್ಗಳನ್ನು ನಾವು ಗೆದ್ದಿದ್ದು ನಮಗೆ ಭಾರಿ ದೊಡ್ಡ ಲಾಭ ತಂದು ಕೊಡ್ತು. ನಿನ್ನೆನೂ ನೋಡಿ ನೀವು, ನಿನ್ನೆ GT ಗೆದ್ರು +0.04 ಅಲ್ಲಿದ್ರು. ನಿನ್ನೆ 89 ರನ್ಗಳನ್ನ ಅಷ್ಟು ದೊಡ್ಡ ಒಂದು ರನ್ ಗೆದ್ರು ಕೂಡ ಒಂದು 0.020 ಅಲ್ಲಿ ಮಾತ್ರ ಅವ್ರಿಗೆ ಏರಿಕೆ ಆಗಿದೆ. ಅಂದ್ರೆ 14 ಮ್ಯಾಚ್ಗಳನ್ನ ನೀವು ಕ್ರೋಢೀಕರಿಸಿಕೊಂಡು ಆ ಒಂದು ರನ್ ರೇಟ್ ಕೊಡಬೇಕು ಅಂತಂದ್ರೆ ದೊಡ್ಡ ಅಂತರದ ಗೆಲ್ಲಬೇಕು. ಇವತ್ತು ಕೂಡ ಆ ಒಂದು ಗೆಲುವನ್ನ SRH ತೆಗೆದುಕೊಳ್ಳೋಕೆ ಪ್ರಯತ್ನ ಪಡುತ್ತೆ. ಬಟ್ RCB ಕೆಳಗೆ ಹಾಕಕ್ಕೆ ಸಾಧ್ಯ ಇಲ್ಲ. RCB ನಂಬರ್ 1 ಸ್ಥಾನದಲ್ಲೇ ಇರುತ್ತೆ. ಇನ್ನು ಏನಾದರೂ ದೊಡ್ಡ ಮ್ಯಾಜಿಕಲ್ ಆಗಬೇಕು. ಮ್ಯಾಜಿಕ್ ಆದರೆ ಮಾತ್ರ RCB ನೀವು ನಂಬರ್ 2 ತರ್ಬೋದು. 3 ತರಕ್ಕಾಗಲ್ಲ, ನಂಬರ್ 2 ತರ್ಬೋದು. ಬಟ್ 1 and 2 100% RCB ಫಿಕ್ಸ್ ಇರುತ್ತೆ. 1 and 2 ಇದ್ರೆ ಏನು ಲಾಭ ಅನ್ನೋದು ಎಲ್ರಿಗೂ ಗೊತ್ತಿದೆ. ನಮಗೆ ಫೈನಲ್ ಹೋಗೋದಕ್ಕೆ 2 ಚಾನ್ಸ್ ಸಿಗುತ್ತೆ. ಇನ್ನು ಇವತ್ತಿನ ಪಂದ್ಯಕ್ಕೆ ಬಂದರೆ ಖಂಡಿತವಾಗ್ಲೂ ಎರಡು ತಂಡಗಳಿಗೆ ತುಂಬ ಇಂಪಾರ್ಟೆಂಟ್ ಪಂದ್ಯ. ಯಾಕೆಂದರೆ ಒಂದು ಮೊದಲ ಪಂದ್ಯದಲ್ಲಿ ನಾವು ಸೇಡ್ ತೀರಿಸ್ಕೊಂಡಿದ್ವಿ. ಯಾಕೆಂದರೆ ಒಂದು ಟ್ರೋಲ್ ಮಾಡಿದ್ರು SRH ನವರು. ಆ ಟ್ರೋಲ್ ಆದ ತಕ್ಷಣ 15 ಓವರ್ಗೆ ಇವ್ರನ್ನ ಬಗ್ ಬಡಿದು ಮನೆಯಲ್ಲೇ ಕಳಿಸ್ಬಿಟ್ಟಿದ್ವಿ. ಯಾಕಂತಂದ್ರೆ SRH ಅಂದ್ರೆ 300 ಹೊಡೆಯೋ ಟಾರ್ಗೆಟ್ನ ತಲೆಗಿಟ್ಕೊಂಡು ಬಂದಿದ್ರು ಅವರು. ಬಟ್ ಚೆನ್ನಾಗಿ ರನ್ ಹೊಡೆದಿದ್ರು, 200+ ರನ್ ಹೊಡೆದಿದ್ರು. ಬಟ್ ನಾವು ಚೇಜಿಂಗ್ನ ತುಂಬಾ ಚೆನ್ನಾಗಿ ಮಾಡಿದ್ವಿ. ಈಗ ಅವ್ರಿಗೆ ಸೇಡಿನ ಪಂದ್ಯ. ಯಾಕಂದ್ರೆ ಇತ್ತೀಚೆಗೆ ಅವ್ರು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು. ಆರಂಭದಲ್ಲಿ ಎಲ್ಲ ಕೈ ಕೊಟ್ಟಿದ್ರು. ಬಟ್ ಈಗ 4 ಪ್ರಮುಖ ಬ್ಯಾಟ್ಸ್ಮನ್ಗಳು ಕಮ್ ಬ್ಯಾಕ್ ಮಾಡಿದ್ದಾರೆ. ಅಭಿಷೇಕ್, ಕಿಶನ್, ಕ್ಲಸನ್ ಇವರೆಲ್ಲರೂ ಕೂಡ ಒಂದು ದೊಡ್ಡ ಇನ್ನಿಂಗ್ಸ್ನ ಕಟ್ತಾ ಇರೋದ್ರಿಂದ ಒಂದು ಖಂಡಿತವಾಗ್ಲೂ ನಮಗೆ ಭಯ ಇದೆ. ಬಟ್ ನಮಗೇನಿದ್ದು ಅಂತಂದ್ರೆ ಬೆತೆಲ್ ಚೆನ್ನಾಗಿ ಆಡ್ತಾ ಇಲ್ಲ. ಫಿಲ್ ಸಾಲ್ಟ್ ಇಲ್ಲದೆ ಇರೋದ ಕಾರಣಕ್ಕಾಗಿ ಅದೊಂದು ಸ್ವಲ್ಪ ಮೈನಸ್ ಹೊಡಿತಾ ಇದೆ. ಅದನ್ನ ಬಿಟ್ಟರೆ ಕೊಹ್ಲಿ, ಪಡಿಕಲ್, ಪಟಿದಾರ್, ವೆಂಕಟೇಶ್ ಅಯ್ಯರ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್ ಎಲ್ಲರೂ ಕೂಡ ಒಳ್ಳೆ ಫಾರ್ಮ್ನಲ್ಲಿ ಇರೋದ್ರಿಂದ ನಮ್ದು ಬ್ಯಾಟಿಂಗ್ ಇವತ್ತಿನ ಪಂದ್ಯ ಹೇಗಾಗುತ್ತೆ ಅಂತಂದ್ರೆ ಬಾಲಿಂಗು ಬ್ಯಾಟಿಂಗು ಆ ಒಂದು ಕಾಂಪಿಟೇಷನ್ ನಡೆಯಲ್ಲ. ಅವ್ರದ್ದು ಬ್ಯಾಟಿಂಗ್ ನಮ್ಮ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆಯಾ ಅನ್ನುವಂಥ ಬ್ಯಾಟಲ್ ಇರುತ್ತೆ. ಯಾರು 250+ ಹೊಡಿತಾರೋ ಅವ್ರಿಗೆ ಲಾಭ. ಈಗ ನೋಡಿ, ನೀವು ಫಸ್ಟ್ ಇನ್ನಿಂಗ್ಸ್ನಲ್ಲಿ ನೀವು 180 ಅಥವಾ 190 ಯಾವ ತಂಡ ಕೊಟ್ಟರು ಅದನ್ನ ಎದುರಾಳಿತಾನೆ ನಾವೇ ಕೊಡ್ಲಿ, ಬೇಕಾದ್ರೆ ನಾವೇ 130 ಅಥವಾ 200 ಕೊಟ್ವಿ ಅಂತ ತಿಳ್ಕೊಳ್ಳಿ, ಈಸಿಯಾಗಿ ಚೇಂಜ್ ಮಾಡ್ತಾರೆ. ಅವ್ರೇನಾದ್ರು 200 ಕೊಟ್ಟರು ನಾವು ಈಸಿಯಾಗಿ ಚೇಂಜ್ ಮಾಡ್ತೀವಿ. ಇವತ್ತು ಚೇಜಿಂಗ್ ಮಾಡುವಂಥ ತಂಡಕ್ಕೆ ಅನುಕೂಲ ಜಾಸ್ತಿ. ಬಟ್ 250+ ರನ್ ಏನಾದರೂ ಹೊಡೆದ್ರೆ ಚೇಜಿಂಗ್ ಮಾಡುವ ತಂಡ ಒಂದು ಸ್ವಲ್ಪ ಎಡಬಹುದು. ಇಲ್ಲ ಅಂತಂದ್ರೆ ಚೇಜಿಂಗೇ ಮಾಡುವಂಥ ತಂಡ ಗೆಲ್ಲುತ್ತೆ. ಬಟ್ SRH ಈಗ ಒಂದು ಕಾಂಪಿಟ್ ಮಾಡಬೇಕಾಗಿದೆ. ನಂಬರ್ 1 ಅಥವಾ ನಂಬರ್ 2 ಬರಬೇಕಾಗಿದೆ. ಆ ಒಂದು ತಂಡ ಹೇಗೆ ಬರುತ್ತೆ ಅಂತಂದ್ರೆ ಒಂದು ಆ ಒಂದು ಮೊದಲು ಅವ್ರು ಏನಾದರೂ ಬ್ಯಾಟಿಂಗ್ ಮಾಡಿದ್ರೆ ನಮ್ಮನ್ನ ಅವರು 82 ರನ್ನಿಂದ ಗೆಲ್ಲಬೇಕು. 82 ರನ್ ಅಕಸ್ಮಾತ್ ಆಗಿ ಅವರು 200 ಹೊಡೆದ್ರು ಅಂತಂದ್ರೆ ನಮ್ಮನ್ನ 118ಗೆ ಅವ್ರು ಆಲ್ಔಟ್ ಮಾಡಬೇಕು. ಇಲ್ಲ ಅಂತಂದ್ರೆ 20 ಓವರ್ಗೆ 118 ಒಳಗಡೆ ಕಟ್ ಹಾಕಬೇಕು. ಇಲ್ಲಪ್ಪ ಅವರು ಸೆಕೆಂಡ್ ಬ್ಯಾಟಿಂಗ್ ಮಾಡ್ತಾ ಇದ್ರು ಅಂದ್ರೆ ನಾವು ಎಷ್ಟೇ ಅವ್ರಿಗೆ ಟಾರ್ಗೆಟ್ ಕೊಟ್ಟರು ಕೂಡ 8.2 ಓವರ್ಸ್ ಅಲ್ಲಿ ಮುಗಿಸ್ಬೇಕು ಮ್ಯಾಚ್. ಈ ಒಂದು ಸೆನಾರಿಯೋ ಏನಾದರೂ ಮಾಡಿದ್ರೆ ಅವರು ನಂಬರ್ 1 ಅಥವಾ ನಂಬರ್ 2ಗೆ ಬರೋದಕ್ಕೆ ಸಾಧ್ಯ ಇದೆ. ಬಟ್ ಇದು ಆಗುತ್ತಾ ಅಂತಂದ್ರೆ RCB ಈಗಿನ ಫಾರ್ಮ್ ನೋಡಿದ್ರೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಅವರು 3ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಳೋದು ತುಂಬಾ ಜಾಸ್ತಿನೇ ಹೋಪ್ ಇರೋದ್ರಿಂದ ಇವತ್ತಿನ ಸಿನಾರಿಯೋ ಖಂಡಿತವಾಗ್ಲೂ RCB ನಂಬರ್ 1, ಆಮೇಲೆ SRH ನಂಬರ್ 3 ಅಲ್ಲೇ ಉಳಿಯುತ್ತೆ ಅನ್ನುವಂಥದ್ದು ಇದೆ. ಇನ್ನು ಮ್ಯಾಚ್ಗೆ ಬಂದರೆ ಖಂಡಿತವಾಗ್ಲೂ ಎರಡು ಕಾಂಪಿಟೇಷನ್ ತುಂಬ ಚೆನ್ನಾಗಿ ನಡೆಯುತ್ತೆ. ಒಂದು ಮದಗಜಗಳ ಕಾಳಗ ಈಗೆಲ್ಲವೂ ಕೂಡ ನೋಡಿ, 3 ಅಂತೂ ಕ್ಯೂ ಅಂತ ಬಂದಿದೆ, 1ಕ್ಕೆ ಕಾಂಪಿಟೇಷನ್ ನಡೀತಾ ಇದೆ. ಆ ಒಂದು ಯಾವುದು ಅನ್ನೋದು ಇವತ್ತಂತೂ ಖಂಡಿತವಾಗ್ಲೂ ನಿರ್ಧಾರ ಆಗಲ್ಲ. ಈಗ 1 and 2 ಯಾವುದು ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ. RCB ದೊಡ್ಡ ಗೆಲುವನ್ನು ಸಾಧಿಸುತ್ತೆ ಅನ್ಕೋತೀನಿ. ಎಸ್, ಇನ್ನು ಮಂಜುನಾಥ್ ಅವರೇ, ಈಗ ಇರುವಂತಹ ತಂಡ ಏನಿದೆ RCB ತಂಡ, ಇವತ್ತಿನ ಮ್ಯಾಚ್ ಅಲ್ಲಿ ಅದೇ ಪ್ಲೇಯರ್ಸ್ನ ಕಂಟಿನ್ಯೂ ಮಾಡ್ತಾರಾ ಅಥವಾ ಏನಾದ್ರು ಚೇಂಜಸ್ ಮಾಡಬೇಕಾ, ಹೇಗೆ? ಏನಿಲ್ಲ, ಸೇಮ್ ತಂಡನೇ ಕಂಟಿನ್ಯೂ ಆಗುತ್ತೆ. ಯಾಕಂದ್ರೆ ಚಾಂಪಿಯನ್ ಅಂತ ಬಂದಾಗ ಇದೇ SRH ಫೇಸ್ ಮಾಡಿರೋ ತಂಡನೇ ಕಂಟಿನ್ಯೂ ಆಗುತ್ತೆ. ತುಂಬಾ ಸಲ ನೋಡಿದಾಗ ನಮಗೆ ಈ ತರ ತುಂಬಾ ಜನ ಹೇಳಿದ್ದಾರೆ, ನಾವು RCB ಆ ತರ ಬಗ್ ಬಡಿತೀವಿ, ನಮಗೆ ಈ ತರ ಬಗ್ ಬಡಿತೀವಿ ಅಂತ ಹೇಳ್ಬಿಟ್ಟು ತುಂಬಾ ತಂಡಗಳು ಬಂದು ಹೋಗಿರೋದನ್ನ ನೋಡಿದೀವಿ. ನಾವು ಅವ್ರನ್ನ ನೋಡಿದ್ದು ಆಯ್ತು, ಅವ್ರನ್ನ ಸೋಲ್ಸ್ ಕಳಿಸಿದ್ದು ಆಯ್ತು. ಈ ಒಂದು ಸಿನಾರಿಯೋ ನೋಡಿದಾಗ, ಇವತ್ತಿನ ಒಂದು ತಂಡ ನೋಡಿದಾಗ, ಇವತ್ತು ಪಟ್ಟಿದಾರ್ ವಾಪಸ್ ಬರ್ತಾರೆ, ಒಂದು ಫಿಟ್ ಆಗುತ್ತೆ, ಒಂದು ಪ್ಲೇಯಿಂಗ್ ಲೆವೆನ್ ಅಂತ ನೋಡಿದ್ರೆ, RCB ಅಂತ ನೋಡಿದಾಗ SRH ಕಳೆದ ಹಳೆ SRH ನೋಡಿದ್ರೆ ಹೊಸ SRH ಅಂದರೆ ಇದೇ ಒಂದು ಸೀಸನಲ್ಲಿ ಫಸ್ಟಲ್ಲೆಲ್ಲ ತುಂಬ ಹೊಡೆಯೋರು, ಅದನ್ನೇ ಅಷ್ಟು ರನ್ನನ್ನು ಚೇಸ್ ಮಾಡಿಸ್ಕೊಳ್ಳೋರು. ಯಾಕೆಂದರೆ ಅಲ್ಲಿ ಬೌಲಿಂಗ್ ವೀಕ್ ಇತ್ತು.
ಇವತ್ತು ಹಂಗಲ್ಲ SRH ಅಂತಂದರೆ ತುಂಬ ಚೆನ್ನಾಗಿ ಬೌಲಿಂಗ್ ಇದೆ. ಬ್ಯಾಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಟ್ರಾವಿಸ್ ಹೆಡ್ ಮಿಂಚ್ತಾ ಇಲ್ಲ, ಅಭಿಷೇಕ್ ಶರ್ಮಾ ಮಿಂಚ್ತಾ ಇಲ್ಲ, ಇಶಾನ್ ಕಿಶನ್ ಮಿಂಚ್ತಾ ಇದ್ದಾರೆ, ಕ್ಲಾಸನ್ ಮಿಂಚ್ತಾ ಇದ್ದಾರೆ. ಇದು ಈ ಕಡೆ ಮಿಡ್ಲ್ ಆರ್ಡ್ರು ಚೆನ್ನಾಗಿದೆ, ಓಪನರ್ ಫೇಲ್ ಆದ್ರೂ ಮಿಡ್ಲ್ ಆರ್ಡ್ರು ಚೆನ್ನಾಗಿದೆ. ನಮ್ಮಲ್ಲಿ RCB ಅಂತ ಬಂದಾಗ ಕೊಹ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ, ಟ್ರಾವಿಸ್ ಇದು ಯಾರು ನಮ್ಮ ಬೆತಲ್ ಒಂದು ಸ್ವಲ್ಪ ಫ್ಲೋಲ್ ಬರ್ತಾ ಇದೆ ಬಿಟ್ರೆ, ಮತ್ತೆ ನೋಡಿ ಪಡಿಕಲ್ ಮತ್ತೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಡ್ತಾ ಇದ್ದಾರೆ. ಅದ್ ಬಿಟ್ರೆ ಪಟ್ಟಿದಾರ್ ಬಿಡಿ, ಸ್ಪಿನ್ ಅಂತ ಬಂದಾಗಲಿ ಅಥವಾ ಮಿಡ್ಲ್ ಆರ್ಡರ್ ಅಂತ ಬಂದಾಗಲಿ ತುಂಬಾ ಚೆನ್ನಾಗಿ ಆಡ್ತಾರೆ. ನಮ್ದ್ರಲ್ಲಿ ಏನೂ ಕೊರತೆ ಇಲ್ಲ. ಶಫರ್ಡ್ ಒಂದು ಬಿಟ್ಟು ಶಫರ್ಡ್ ಬಿಟ್ಟು ಏನೂ ಕೊರತೆ ಇಲ್ಲ ನಮ್ದ್ರಲ್ಲಿ. ಶಫರ್ಡ್ ಒಂಚೂರು ಏನಾದ್ರೂ ಬ್ಯಾಟಿಂಗ್ ಲಾಯಕ್ ಬಂತು ಅಂತಂದ್ರೆ ನಮ್ದು ಅವ್ರಿಗಿಂತ ಒಂದು 50% ಒಂದು ಉತ್ತಮ ತಂಡ ಅಂತ ನಾನು ಹೇಳೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಎಸ್, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಕುಮಾರ್ ಅಂತ. ನಮಸ್ತೆ. ಹಲೋ, ನಮಸ್ತೆ ಕುಮಾರ್ ಅವರೇ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಇನ್ನೊಮ್ಮೆ ಹೇಳಿ, ಕೇಳಿಸ್ತಾ ಇಲ್ಲ, ವಾಯ್ಸ್ ಕ್ಲಿಯರ್ ಇಲ್ಲ. IPL ನೋಡ್ತಾ ಇದ್ದೀರಾ? ಯಾವ ಟೀಮ್ ನಿಮ್ ಫೇವ್ರೆಟ್? ಸೊ RCB ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೆ? ಓಕೆ, ನಿಮ್ಮ ವಾಯ್ಸ್ ಕ್ಲಿಯರ್ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಎಸ್, ಏನು ಪಾಟೀಲ್ ಸರ್, ಇವತ್ತಿನ ಮ್ಯಾಚ್ ಅಲ್ಲಿ RCB ತಂಡದಿಂದ ಯಾರೆಲ್ಲ ಮಿಂಚಬಹುದು ಅಂತ ಅನ್ಸುತ್ತೆ ನಿಮ್ಗೆ? ನನಗೆ ಕಮ್ಬ್ಯಾಕ್ ಆಗ್ಲೇಬೇಕಾಗಿರೋದು ಜೇಕಬ್ ಬೆಥೆಲ್. ಇವ್ರ ಆಟ ಬರಬೇಕು, ಯಾಕಂದ್ರೆ ನಮಗೆ ಸಾಲ್ಟ್ ಎಂತ ಓಪನಿಂಗ್ ಕೊಡ್ತಿದ್ರು ಅನ್ನೋದು ನಮ್ಗೆ ಗೊತ್ತಿದೆ. ಆ ಪವರ್ ಪ್ಲೇನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ರು. ನಿಮ್ ಜೊತೆಗೆ ವಿರಾಟ್ ಕೊಹ್ಲಿ ಅಂತ ಆಟಗಾರ ಇದ್ದಾಗ ನಿಮ್ದೇನಾದ್ರೂ ಬಿಗ್ ಸ್ಕೋರ್ ಖಂಡಿತವಾಗ್ಲೂ ಬಂತು ಅಂದ್ರೆ ಮುಂದಿನ ಹಾದಿ ನಮ್ಗೆ ಈಸಿ ಆಗುತ್ತೆ. ನೋಡಿ, ನಿಮ್ಗೆ ಸಾಲ್ಟ್ ಮುಂದಿನ ಪಂದ್ಯಕ್ಕೂ ಫಿಟ್ ಇಲ್ಲ ಅಂತಂದ್ರೆ ನಾವು ಬೆಥೆಲ್ನ ಆಡಿಸ್ಲೇಬೇಕಾಗತ್ತೆ. ಈಗ ಆ ಬೆಥೆಲ್ ಪದೇ ಪದೇ ಕೈ ಕೊಡೋದ್ರಿಂದ ಇದು ಮುಂದಿನ ಪ್ರಮುಖ ಪಂದ್ಯಗಳಲ್ಲಿ ಏನಾದರೂ ಇವ್ರು ಹಿಂಗೆ ಆಡಿದ್ರೆ ನಮಗೆ ದೊಡ್ಡ ಮೈನಸ್ ಆಗುತ್ತೆ. ಅದಕ್ಕೆ ಇವತ್ತು ಬೆಥೆಲ್ ತುಂಬಾ ಚೆನ್ನಾಗಿ ಆಡ್ಬೇಕು. ನನಗೆ ಬೆಥೆಲ್ ತುಂಬಾ ಚೆನ್ನಾಗಿ ಆಡಿದ್ರೆ ನಮಗೆ ಮುಂದೆ ಒಂದು ದೊಡ್ಡ ಲಾಭ ಆಗುತ್ತೆ. ಆಸ್ ಯೂಶುವಲ್ ಖಂಡಿತವಾಗ್ಲೂ ಕೊಹ್ಲಿ 100% ಆಡ್ತಾರೆ. ನನಗೆ ಪಡಿಕಲ್ ಅವರ ಒಂದು ಇಂಪ್ರೆಸಿವ್ ಬ್ಯಾಟಿಂಗ್ ಈ ಸರಿ ತುಂಬಾ ಇಷ್ಟ ಆಗಿದೆ. ನೋಡಿ, ನಾನು ಈ ಸೀಸನ್ ಆರಂಭಕ್ಕೂ ಮುಂಚೆ ನಾನೇ ಹೇಳಿದ್ದೆ, ಆತ ತುಂಬಾ ಸ್ಲೋ ಆಡ್ತಾನೆ, 11ರಲ್ಲಿ ಆಡ್ಸೋದ ಬೇಡವಾ ಅಂತಾನೆ ಹೇಳಿದ್ದೆ, ನಾನು ಹಿಂಗೆ ಹೇಳಿದ್ದೆ. ಬಟ್ ಈಗ ಅವ್ರು ಇಲ್ದೇನೆ RCB ಇಲ್ಲ ಅನ್ನೋ ತರ ಆಗಿದೆ. ನೋಡಿ, ಒಂದು ವಿಕೆಟ್ ಬಿದ್ದ ಮೇಲೆ ಆ ತಂಡವನ್ನ ಸ್ಟೇಬಲ್ ಆಗಿ ಮಧ್ಯಮ ಓವರ್ಗಳನ್ನ ಬಿಗ್ ಸ್ಕೋರ್ ಮಾಡ್ತಾ ಇರೋದೇ ಪಡಿಕಲ್. ಇಂಥ ಅದ್ಭುತವಾಗಿ ಆಡ್ತಾ ಇದ್ದಾರೆ ಅಂತಂದ್ರೆ ಮೊದಲ ಬಾಲಿಂದಾನೇ ಬೌಂಡ್ರಿ ಹಿಟ್ ಮಾಡ್ತಾ ಇದ್ದಾರೆ, ಬ್ಯಾಟ್ ಬಾಲ್ಗಳನ್ನ ಎಲ್ಲ ಹೊಡಿತಾ ಇದ್ದಾರೆ. ಆಮೇಲೆ ಒಂದು 30+ ರನ್ಗಂತೂ ಕೊರತೆನೇ ಇಲ್ಲ. ಅದ್ರ ಜೊತೆಗೆ 15 ಅನೇಕ ಸಲ ಮಾಡಿಬಿಟ್ರು. ಆ ಮಧ್ಯಮವನ್ನ ವಿಕೆಟ್ ಹೋಗ್ದಂಗೆನೆ ವಿರಾಟ್ ಕೊಹ್ಲಿ ಜೊತೆಗೆ ನಿಂತ್ಕೊಂಡು ತುಂಬಾ 10 ಓವರ್ ತನಕನೂ ಆ ಒಂದು ರನ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಪಟೇದಾರು, ಆಮೇಲೆ ಟೀಮ್ ಡೇವಿಡ್, ವೆಂಕಟೇಶ್ ಇವರೆಲ್ಲರೂ ಕೂಡ ಅದನ್ನ ತುಂಬಾ ಚೆನ್ನಾಗಿ ಫಿನಿಶಿಂಗ್ ತಗೊಂಡ್ಬರ್ತಾ ಇದ್ದಾರೆ. ಇಲ್ಲಿ ನನಗೆ ಈ 100% ಈ 5 ಜನರದಂತೂ ಏನು ಮೈನಸ್ ಇಲ್ಲ, ಇವರು 5 ಜನ ಮಿಂಚ್ತಾರೆ. ಬಟ್ ಬೆಥೆಲ್ ಇಂದ ಒಂದು 50 ಅಂತೂ ಖಂಡಿತವಾಗ್ಲೂ ಇವತ್ತು ಬರಬೇಕು. ಇನ್ನು ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಖಂಡಿತವಾಗ್ಲೂ ಇವತ್ತು ಮಿಂಚ್ತಾರೆ. ಯಾಕಂದ್ರೆ ಲಾಸ್ಟ್ ಟೈಮು ಅದೇನೋ ಬಿಟ್ಟಿದ್ರು ಅವರು, ಯಾಕಂದ್ರೆ ಈಗ ಅದೊಂದು ಟ್ರೋಲ್ ಬೇರೆ ಇದೆಯಲ್ಲ, ನಾನು ಹೊಡಿತೀನಿ ಅಂತ. ಆ ಒಂದು ಸಂಕಷ್ಟಕ್ಕಾದ್ರೂ ಇವ್ರು ಹೊಡಿತಾರೆ ಅಂತ ನಾನು ಅನ್ಕೋತೀನಿ. ಬಟ್ ಈ ಇಬ್ಬರನ್ನ ಅಥವಾ ಕಿಶನ್ ಮತ್ತೆ ಕ್ಲಾಸನ್ ಇವ್ರನ್ನ ಕಡಿಮೆ ಮೊತ್ತಕ್ಕೆ ಏನಾದರೂ ತೆಗೆದ್ರೆ, ಬಟ್ 4 ಜನರನ್ನ ಹೆಂಗೆ ತೆಗೆಯೋದು ಗೊತ್ತಿಲ್ಲ. ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದಾರೆ, ಬಟ್ ತೆಗಿಬೋದು. ಆ 4 ಜನರನ್ನ ತೆಗೆದ್ರೆ ಫಿನಿಶಿಂಗ್ ಯಾರೂ ಇಲ್ಲ ಇವ್ರ ಹತ್ರ. ನಿತೀಶ್ ಕುಮಾರ್ ರೆಡ್ಡಿ ಆಗಲಿ, ಸಲೀನ್ ಅರೋರಾ ಆಗಲಿ, ರವಿಚಂದ್ರನ್ ಆಗಲಿ ಅಷ್ಟರ ಮಟ್ಟಿಗೆ ಏನು ಇಂಪ್ರೆಸಿವ್ ಮಾಡಿಲ್ಲ. ಆ 4ರ ಒಂದು ಕೊಂಡಿಯನ್ನು ಕಳಿಸಿ ಬಿದ್ದರೆ ಖಂಡಿತವಾಗ್ಲೂ ಅವ್ರದ್ದು ದೊಡ್ಡ ಲಾಸ್ ಆಗುತ್ತೆ. ಬಟ್ ನಮ್ಮದು 8ರ ಮಟನೂ ಇರೋದ್ರಿಂದ, 8-9 ಆಟಗಾರರ ತನಕನೂ 9ರ ತನೂ ಇರೋದ್ರಿಂದ ಖಂಡಿತವಾಗ್ಲೂ ನಮ್ಮದು ಬ್ಯಾಟಿಂಗ್ ತುಂಬ ಸ್ಟ್ರಾಂಗ್ ಇದೆ. ಬಟ್ ಅವರು ಒಬ್ರು ಇಬ್ರು ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಮ್ಯಾಚ್ನ ಟರ್ನ್ ಮಾಡುವಂಥವ್ರು ಇದ್ದಾರೆ. ಇವತ್ತು ನಮ್ಮ ಕಡೆಯಿಂದ ಬೆಥೆಲ್ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೋತೀನಿ. ಆ ಕಡೆಗೆ ಹೆಡ್ ಆಡ್ತಾರೆ ಅಂತ ಅನ್ಕೋತೀನಿ. ಎಸ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಅಭಿಷೇಕ್ ಅಂತ. ನಮಸ್ತೆ. ನಮಸ್ತೆ ಅಭಿಷೇಕ್ ಅವರೇ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹೊಸದುರ್ಗ ತಾಲೂಕು ಮ್ಯಾಮ್. ಸೊ IPL ನೋಡ್ತಾ ಇದ್ದೀರಾ? ನಿಮ್ಮ ಫೇವ್ರೆಟ್ ಟೀಮ್ ಯಾವುದು? RCB ಮ್ಯಾಮ್. ಸೊ RCB ಪ್ಲೇ ಆಫ್ಗೆ ಸೆಲೆಕ್ಟ್ ಆಗಿದೆ, ಏನ್ ಹೇಳ್ತೀರಾ? ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೆ? ಟಾಪ್ 2 ನಲ್ಲೇ ಕಂಟಿನ್ಯೂ ಆಗುತ್ತಾ RCB? ಅಭಿಷೇಕ್ ಅವರೇ, ಕೇಳಿಸ್ತಾ ಇದೆಯಾ? ಹಾ ಮ್ಯಾಮ್, ಕೇಳಿಸ್ತಾ ಇದೆ. ಸೊ RCB ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ, ಇವತ್ತು ಗೆಲ್ಲುತ್ತಾ? ಟಾಪ್ 2 ಅಲ್ಲೇ ಕಂಟಿನ್ಯೂ ಆಗುತ್ತಾ? ಹೇಗೆ, ಏನ್ ಅನ್ಸುತ್ತೆ? ಹಲೋ, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಕಾಲ್ ಕಟ್ ಆಗುತ್ತೆ. ಸೊ RCB ಹೇಗೆ ಆಡ್ತಾ ಇದೆ ನಿಮ್ ಪ್ರಕಾರ? ಓಕೆ, ಥ್ಯಾಂಕ್ ಯು ಅಭಿಷೇಕ್ ಅವರೇ ಕಾಲ್ ಮಾಡಿದ್ದಕ್ಕೆ. ಎಸ್ ಮಂಜುನಾಥ್ ಅವರೇ, ನಾವು ಟ್ರೋಲಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ SRH ಅವರು ಟ್ರೋಲ್ ಮಾಡಿದ್ರು, ಆದ್ರೆ ಫಸ್ಟ್ ಮ್ಯಾಚ್ ಅಲ್ಲೇ ಸರಿಯಾಗಿ ಸೋತ್ರು. ಸೊ ಹೀಗಾಗಿ ಯಾರೆಲ್ಲ ಟ್ರೋಲ್ ಮಾಡ್ತಾರೆ RCB ವಿರುದ್ಧ, ಅವರೆಲ್ಲರಿಗೂ ಕೂಡ RCB ಸರಿಯಾಗಿ ಪಾಠ ಕಲ್ಸ್ಕೊಂಡು ಬರ್ತಾ ಇದೆ. ಏನ್ ಹೇಳ್ತೀರಾ? RCB ಜೊತೆ ಕರ್ಮನೂ ಪಾಠ ಕಲಿಸ್ತಾ ಇದೆ ಅವ್ರಿಗೆ. ಯಾಕೆ ಅಂತಂದ್ರೆ ನಾವು ಯಾರ ತಂಟೆಗೂ ಹೋಗಲ್ಲ, ನಮ್ಮ ತಂಟೆಗೆ ಬಂದ್ರೆ ನಾವು ಸುಮ್ಮನೆ ಬಿಡಲ್ಲ. ಯಾಕೆಂದ್ರೆ ಅಲ್ಲಿ ಕೊಹ್ಲಿ ಅನ್ನೋ ಒಬ್ಬ
ಒಬ್ಬ ದೈತ್ಯ ಇರುವಾಗ ಯಾರೇ ಕೊಟ್ಟರು, ಯಾರು ಕೊಟ್ಟಿಲ್ಲ ಅಂದ್ರೂ ಅವ್ರಂತೂ ರಿವೆಂಜ್ ವಾಪಸ್ ಕೊಡ್ತಾರೆ. ಯಾಕಂದ್ರೆ ಅವ್ರು ಇಟ್ಕೊಂಡು ಯಾರಿಗೆ ನಮಗೆ ಆಗ್ಲಿ ಒಂದು ಟೀಮ್ಗೆ ಆಗ್ಲಿ ಒಂದು ಅಭಿಮಾನಿಯಾಗಿ ಇಟ್ಕೊಂಡು ಅಭ್ಯಾಸ ಯಾರಿಗೂ ಇಲ್ಲ, ಕೊಟ್ಟಾನೆ ಅಭ್ಯಾಸ. ಅವ್ರು ಕೊಟ್ಮೇಲೆ ಇಸ್ಕೊಳಕ್ಕೂ ರೆಡಿ ಇರಬೇಕು. ನೋಡಿ ಇದು DC ಯಲ್ಲಿ KL ರಾಹುಲ್ ಬಂದು ನೆಲ ಗುದ್ದಿ ಏನೇನೋ ಮಾಡಿ ಹೋದ್ರು. ನಾವು ಅಷ್ಟೇ, ನಾವು ಹೋದ್ವಿ, ನೆಲ ಕೊಟ್ಟಿದ್ವಿ, ನಮ್ದು ಇದೆಲ್ಲ ಅಂತ ಹೇಳ್ಬಿಟ್ಟು ಕೊಹ್ಲಿ ವಾಪಸ್ ರಿಟರ್ನ್ ಕೊಟ್ಟರು. ಎಷ್ಟೇ ವರ್ಷ ಆಗ್ಲಿ, ಯಾರೇ ಆಗ್ಲಿ, ಎಷ್ಟೇ ವರ್ಷ ಆಗ್ಲಿ, ಅದು ನೆನಪಲ್ಲಿ ಇಟ್ಕೊಂಡು ಅದನ್ನ ವಾಪಸ್ ಕೊಡ್ತಾರಲ್ಲ, ಅದರಲ್ಲಿ ನಂಬರ್ 1 ಸ್ಥಾನದಲ್ಲಿ RCB ಇರುತ್ತೆ, ಅದರಲ್ಲಿ ಕೊಹ್ಲಿ ಇರ್ತಾರೆ. ಸೊ ಟ್ರೋಲ್ ಅಂತ ಬಂದಾಗ ನೀವು ಹೇಳಿದ್ರಿ ತುಂಬಾ ಚೆನ್ನಾಗಿ, ಯಾಕಂದ್ರೆ ನಾವು 300 ಹೊಡಿತೀವಿ, RCB ನನ್ನ ಫೇವ್ರೇಟು, RCB ಮೇಲೆ ಬ್ಯಾಟಿಂಗ್ ಮಾಡೋದು ನನ್ಗೆ ತುಂಬಾ ಇಷ್ಟ ಅನ್ನೋರೆಲ್ಲ ತುಂಬಾ ಜನ ಈ ಕನ್ನಡದಲ್ಲಿ ನಾವು ರಾಜ್ಕುಮಾರ್ ಅವರು ಇದು ಮೀಸೆ ತಟ್ಟಿ ಮೆರೆದವರೆಲ್ಲ ಏನಾದರು ಅಂತ ಒಂದು ಹಾಡಿದೆ. ಸೊ ಅಂತ ಒಂದು ಯುಗದಲ್ಲಿ ನಾವು ತುಂಬಾ ಜನ ನೋಡ್ಬಿಟ್ಟಿದೀವಿ, ಅವ್ರು ಕಳೆದೋಗಿರೋದು ತುಂಬಾ ನೋಡಿದೀವಿ. ಯಾಕೆಂದ್ರೆ ಇದೇ ದಿಗ್ವೇಶ್ ರಾಠಿ ತುಂಬಾ ಹಸ್ತಾಕ್ಷರ ಎಲ್ಲ ಬರ್ದಿದ್ರು ಒಂದ್ಸಲಿ, ಇದಕ್ಕೆ ಜಿತೇಶ್ ಶರ್ಮಾ ಅದಕ್ಕೆ ಸರಿಯಾದ ಉತ್ತರನೂ ಕೊಟ್ರು. ಸೊ ತುಂಬಾನು ಇಂಥ ಒಂದು ಸ್ಕ್ರೀನ್ ಪ್ಲೇ ನೋಡಿದೀವಿ. ಆ ಸ್ಕ್ರೀನ್ ಪ್ಲೇಗೆ ನಾವೇ ಡೈರೆಕ್ಟರ್ಗಳು ಅಂತಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ಶೆಫರ್ಡ್ನ ಆಡಿಸ್ಬೇಕಾ ಅಥವಾ ಡಫಿನ ಆಡಿಸ್ಬೇಕಾ, ಹೇಗೆ? ಶೆಫರ್ಡ್ನ ದಯವಿಟ್ಟು ಅವ್ರ ಊರಿಗೆ ಕಳಿಸ್ಬಿಡಿ. ಅವ್ರ ಫೈನಲ್ವರೆಗೂ ಬೇಕಾಗಿಲ್ಲ, ಬೇಕಾದ್ರೆ ಮನೆಗೆ ಹೋಗಿಬಿಡೋಕೆ ಹೇಳ್ಬಿಡಿ. ಬಟ್ ಇವ್ರು ಕೂರ್ಸಲ್ಲ ರೀ, ಅದೇ ಬೇಜಾರು. ಇಡೀ ವರ್ಲ್ಡೇ ಹೇಳ್ತಾ ಇದೆ ಶೆಫರ್ಡ್ನಿಂದ ನಮ್ಗೆ ಈ ಸರಿ ಏನೂ ಸಿಕ್ಕಿಲ್ಲ, ಕೂರಿಸ್ಬಿಡಿ ಅವ್ರನ್ನ ಅಂತ. ಬಟ್ ಇವ್ರು ಯಾಕೆ ಅವ್ರಿಗೆ ಪದೇ ಪದೇ ಚಾನ್ಸ್ ಕೊಡ್ತಾ ಇದ್ದಾರೆ? ನನಗದು ಬ್ರಹ್ಮ ವಿದ್ಯೆ. ಅವ್ರು ಏನಾದರೂ ಏನು ನನಗಂತೂ ಅರ್ಥನೇ ಆಗ್ತಾ ಇಲ್ಲಪ್ಪ. ಕೆಟ್ಟ ಬೇಗಳೆಲ್ಲ ಬಂದ್ಬಿಡ್ತವೆ. ಯಾಕಂದರೆ ಆತ ಮ್ಯಾಚ್ ಸೋಲ್ಸಿದಾನೆ ನಿಮಗೆ, ಅಥವಾ ಈ ಸೀಸನಲ್ಲಿ ಒಂದು ಮ್ಯಾಚ್ ಆತ ಗೆಲ್ಸಿದಾನೆ, ಅಥವಾ ಈ ಮ್ಯಾಚ್ ಸಕ್ಕತ್ತಾಗಿ ಆಡ್ದ ಅಂತ ಒಂದು ಮ್ಯಾಚ್ ತೋರಿಸ್ಕೊಡಿ. ಒಂದು ಮ್ಯಾಚ್ ಇಲ್ಲ ಅಂಥದ್ರಲ್ಲಿ ಯಾಕೆ ನೀವು ಅವ್ರನ್ನ ವಾಪಸ್ ಕಮ್ಬ್ಯಾಕ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದಕ್ಕಿಂತ ನೀವು ಡಫಿ ಬೆಸ್ಟ್ ಆಪ್ಷನ್. ಓಕೆ, ಡಫಿ ಬೇಡಪ್ಪ, ನಿಮಗೆ ಒಬ್ಬ ಬ್ಯಾಟರ್ ಬೇಕಾ, ತಗೊಳ್ಳಿ. ಕಾಕ್ಸ್ ತುಂಬಾ ಚೆನ್ನಾಗಿದ್ದಾರೆ, ಒಳ್ಳೆ ಬ್ಯಾಟರ್ ಇದ್ದಾರೆ. ಅದಕ್ಕಿಂತ ಇನ್ನೂ ಅನೇಕ ಜನ ಬೆಂಚಲ್ಲಿ ಕೂತ್ಕೊಂಡಿದ್ದಾರೆ, ಅನೇಕ ಆಟಗಾರರಿದ್ದಾರೆ. ನಮಗೆ ಶೆಫರ್ಡ್ ಲಾಸ್ಟ್ ಇಯರ್ ಗೆಲ್ಲಿಸಿದ್ರು, ಅಥವಾ ಶ್ರೇಯಸ್ ಅಯ್ಯರ್ ವಿಕೆಟ್ ತಗೊಂಡು ಫೈನಲಲ್ಲಿ ಮಿಂಚಿದ್ರು ಅನ್ನೋ ಕಾರಣಕ್ಕಾಗಿ ನೀವು ಆಡಿಸ್ತಾ ಇದ್ದೀರಾ, ಅಥವಾ ಆತ ದೈತ್ಯಕಾರ ಇನ್ನು ಲಾಸ್ಟ್ 2 ಓವರಲ್ಲಿದ್ದಾಗ ಮ್ಯಾಚೇ ಚೇಂಜ್ ಮಾಡಬಹುದು ಅನ್ನುವಂಥ ಕಾರಣಕ್ಕೆ ಆಡಿಸ್ತಾ ಇದ್ದೀರಾ, ನನಗೆ ಗೊತ್ತಿಲ್ಲ. ಬಟ್ ಆತನ ಆಟ RCBಗೆ ಲಾಸ್ ಕೊಡ್ತಾ ಇದೆ. ಸುರೇಶ್ ಶರ್ಮಾನೂ ಹಾಗೆ ಆಗ್ತಾ ಇದೆ, ಶೆಫರ್ಡ್ದು ಹಾಗೆ ಆಗ್ತಾ ಇದೆ. ಈ ಇಬ್ಬರನ್ನ ಕೂರಿಸಿ ಬೇರೆ ಆಟಗಾರನ ಆಡಿಸಿದ್ರೆ ಟೀಮ್ ತುಂಬಾ ಸಾಲಿಡ್ ಆಗಿ ಕಾಣಿಸ್ತಾ ಇದೆ. ನಾವು ಈಗ ಬಂದಿರೋ ಬೆತ್ತಲೆ 4 ಮ್ಯಾಚ್ ಆಡಿಲ್ಲ ಅಂತ ಹೇಳಿ ಅವನೇ ಬೇಡ ಅಂತ ಇದೀವಿ. ಯಾಕೆ ಅಂತಂದ್ರೆ ಈಗ ನಾವು ಕಪ್ ಗೆಲ್ಲೋ ಹತ್ರದಲ್ಲಿ ಇದ್ದಾಗ ಇಂಥವ್ರನ್ನ ತಗೊಂಡು ಅದು ಮೈನಸ್ ಹೊಡಿತು ಅಂತಂದ್ರೆ ಖಂಡಿತವಾಗ್ಲೂ RCB ಆ ಒಂದು ನಿರಾಸೆನ ದೊಡ್ಡ ಮಟ್ಟದಲ್ಲಿ ಅನುಭವಿಸುತ್ತೆ. ಈ 4 ವರ್ಷದಲ್ಲಿ ನಾವು ಮಿನಿಮಮ್ 3 ಕಪ್ ಗೆಲ್ಬೇಕು. ಯಾಕಂದ್ರೆ ಅಂತ ತಂಡ ನಮ್ಮ ಹತ್ರ ಇದೆ. ನಿಮ್ಗೆ ಒಳ್ಳೆ ಓಪನಿಂಗ್ ಸಿಗ್ತಾ ಇದೆ, ಮಧ್ಯಮ ಕ್ರಮಾಂಕ ಸ್ಟ್ರಾಂಗ್ ಇದೆ, ಫಿನಿಷರ್ಸ್ ತುಂಬಾ ಚೆನ್ನಾಗಿದ್ದಾರೆ, ವರ್ಲ್ಡ್ ಕ್ಲಾಸ್ ಬೌಲರ್ಸ್ ಇದ್ದಾರೆ, ಭುವಿ ಸೂಪರ್ ಆಗಿ ಬಾಲ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ದಾಗ ಮೈನಸ್ಗಳನ್ನ ಯಾಕೆ ನೀವು ತಂಡದಲ್ಲಿ ಇಟ್ಕೋತಾ ಇದ್ದೀರಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಓಕೆ, ನೀವು 1 ಮ್ಯಾಚ್ ಫೇಲ್ ಆಯ್ತಾ, 2 ಮ್ಯಾಚ್ ಫೇಲ್ ಆಯ್ತಾ, ಹೋಗ್ಲಿ 3, ಲಾಸ್ಟ್ 5 ಆದ್ಮೇಲೂ ನೀವು ಎಚ್ಚೆತ್ಕೊಳ್ದೇನೆ ಈಗ 10-14ಕ್ಕೆ ಬಂದ್ಮೇಲೂ ಕೂಡ ಆತನನ್ನೇ ಆಡಿಸ್ತಾ ಇದ್ದೀರಾ ಅಂದ್ರೆ ಅದು ಏನೋ ಒಂದು ಸೀಕ್ರೆಟ್ ಇದೆ ಅಂತ ನನಗನ್ಸುತ್ತೆ. ಬಟ್ ಏನಾದರೂ ನಮ್ಗೆ ಗೊತ್ತಿಲ್ಲ. ಅವರು ಸೆಮಿಫೈನಲಲ್ಲಿ ತುಂಬ ಚೆನ್ನಾಗಿ ಆಡ್ಬೋದು, ಅಥವಾ ಫೈನಲಲ್ಲಿ ಮ್ಯಾಚ್ ಗೆಲ್ಲಿಸ್ಕೊಡ್ಬೋದು. ಬಟ್ ಈಗ ಮೇಲ್ನೋಟಕ್ಕೆ ಅವ್ರು ಕಾಣಿಸ್ತಾ ಇದ್ದಾರೆ, ಅವ್ರು ಫಾರ್ಮಲ್ಲಿ ಇಲ್ಲ. ಮತ್ತೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಕೂಡ ಅದೇ ಥರ ಕಾಣಿಸ್ತಾ ಇದೆ. ಆತ ನಾನು ನರ್ವಸ್ ಇದ್ದೀನಿ ಅನ್ನೋದು ಬಾಡಿ ಲ್ಯಾಂಗ್ವೇಜ್ ಅಲ್ಲೂ ಕಾಣಿಸ್ತಾ ಇದೆ. ಡ್ರೆಸ್ಸಿಂಗ್ ರೂಮ್ ವಿಡಿಯೋಸ್ ಎಲ್ಲ ಹೊರಗಡೆ ಬರ್ತಾ ಇದೆ, ಅಲ್ಲೂ ಕೂಡ ಸುಮ್ಮನೆ ಡಲ್ಲಾಗಿ ಕುತ್ಕೊಂಡಿದ್ದಾರೆ. ನನಗನ್ಸಿದ ಮಟ್ಟಿಗೆ ಶೆಫರ್ಡ್ನ ತೆಗೆದ್ರೆ ಮಾತ್ರ ನಮ್ಮ ಮುಂದೆ ಎಲ್ಲೋ ಎಡವಟ್ಟಾಗೋದನ್ನ ತಪ್ಪಿಸ್ಕೊಳ್ಬೋದು. ಬಟ್ ಅವ್ರನ್ನ ಇಟ್ಕೊಂಡ್ರೆ ಮಾತ್ರ ತುಂಬಾ ನಾವು ಪೆಟ್ಟಂತೂ ಖಂಡಿತವಲ್ಲೂ ತಗೋತೀವಿ. ಇನ್ನು ಮಂಜುನಾಥ್ ಅವರೇ, ಈಗ ಸುಯೇಶ್ ಶರ್ಮಾ ಬಗ್ಗೆ ಹೇಳ್ತಾ ಇದ್ರು ಸರ್. ಸೊ ಸುಯೇಶ್ ಶರ್ಮಾ ಕೂಡ ದುಬಾರಿ ಆಗ್ತಿದ್ದಾರೆ. ಸೊ ಅವರು ಮುಂದೆ ಥ್ರೆಟ್ ಆಗಬಹುದಾ RCBಗೆ, ಹೇಗೆ? ಶೆಫರ್ಡ್ ಬಗ್ಗೆ ಮತ್ತು ಸುರೇಶ್ ಶರ್ಮಾ ಬಗ್ಗೆ ಸರ್ ತುಂಬ ಚೆನ್ನಾಗಿ ಹೇಳಿದರು. ಹೋದ ವರ್ಷ ಅವರೆಲ್ಲ ಹೀರೋಗಳಾಗಿದ್ರು ನಮ್ಮ ಕಪ್ ಗೆಲ್ಸೋದಕ್ಕೆ. ತುಂಬ ಚೆನ್ನಾಗಿ ಒಳ್ಳೆ ಪ್ಲೇಯರ್ನ ಪಿಕ್ ಮಾಡಿದ್ವಿ ನಾವು, ಇವು ಬೇಕಿತ್ತು ನಮ್ಮ RCBಗೆ ಅಂತ ಹೇಳ್ಬಿಟ್ಟು. ಈ ಕಡೆ ಚೆನ್ನೈಯಲ್ಲಿ ಆಡಿದಾಗ ಶೆಫರ್ಡ್ನ ಮೆರೆಸಿದ್ವಿ. ಸುರೇಶ್ ಶರ್ಮಾ ತುಂಬ ಚೆನ್ನಾಗಿ ಸ್ಪಿನ್ ಹಾಕಿ KKRಯಿಂದ ಬಂದ ತಕ್ಷಣ ನಮಗೆಲ್ಲ ಒಂಥರ ಹೆಂಗೆ ಅಂದರೆ ವಿಕೆಟ್ ಎತ್ಕೊಡೋದ್ರಲ್ಲಿ ಪರಿಣಿತಿನ ಹೊಂದಿದ್ರು. ಸೊ ನಮಗೆ ಈ ವರ್ಷ ಯಾಕೆ ಬೇಡ ಅನಿಸ್ತೈತೆ ಅಂತಂದರೆ, ನಾವು ಗೆಲ್ಲೋ ಕುದ್ರೆ ಆ್ಯಕ್ಚುಲಿ ಗೆಲ್ತಾ ಇದ್ವಿ ನಾವು. ಅವಾಗಲೂ ಹೇಳ್ದಂಗೆ ನಮ್ಮ ಹತ್ರ ಒಂದು 3-4 ವರ್ಷ ಕಪ್ ಗೆಲ್ಲುವಂಥ ತಂಡ ಇದೆ. ಆ ತಂಡನ ಮಿಸ್ ಮಾಡ್ಕೋಬಾರ್ದು. ಈ ಯುಟಿಲೈಸ್ ಮಾಡಿಕೊಂಡು ಗೆಲ್ಲುವಂಥ ತಂಡನ ಫ್ಲೋಲ್ ಬಿಟ್ಕೊಂಡು ನಾವು ಗೆದ್ದರೆ ನಮಗೆ ಈಗೇನು ನಮ್ಮ ಹತ್ರ 5 ಟ್ರೋಫಿ ಇದೆ, ನಮ್ಮ ಹತ್ರ 4 ಟ್ರೋಫಿ ಇದೆ ಅಂತ ಹೇಳ್ಬಿಟ್ಟು ಶೋಕೇಶಲ್ಲಿ ಪೂಜೆ ಮಾಡ್ತಾರಲ್ವಾ. ಸೊ ಅವರಿಗೆಲ್ಲ ಒಂದು ಪಾಠ ಕಲಿಸ್ದಂಗೆ ಆಗುತ್ತೆ. ಸೊ ನಮಗೆ ಸ್ವಪ್ನಿಲ್ ಸಿಂಗ್ ಅಂತ ಒಬ್ಬ ಮ್ಯಾಜಿಕಲ್ ಬೌಲರ್ ಇದ್ದಾನೆ, ಅವ್ರನ್ನೇ ತಗೊಂಡ್ರೆ ನಮಗೆ ಬ್ಯಾಟಿಂಗು, ನಮಗೆ ಲೆಫ್ಟ್ ಹ್ಯಾಂಡರ್ ಬ್ಯಾಟರು ಸಿಗ್ತಾರೆ ನಮಗೆ
ಡೆತ್ ಓವರ್ ಅಲ್ಲಿ. ಸೊ ಅವರು ಒಂದೊಂದು ಮ್ಯಾಚ್ಗಳನ್ನ ಗೆಲ್ಸ್ಕೊಟ್ಟಿರೋದು ನಾವು ಹೋದ್ ಸೀಸನ್ ಅಲ್ಲಿ ನೋಡ್ಕೊಂಡಿದೀವಿ. ಸೊ ಅವ್ರನ್ನ ನಾವು ರೀಪ್ಲೇಸ್ ಮಾಡ್ಕೊಂಡ್ರೆ ಶ್ರೇಯಸ್ ಶರ್ಮಾ ಬದ್ಲಿ, ಸೊ ಅವಲೇ ಜಾರ್ಡನ್ ಕಾಕ್ ಬಗ್ಗೆ ಹೇಳಿದ್ರು, ಶಫರ್ಡ್ ಕೂರಿಸಿ ಜಾರ್ಡನ್ ಕಾಕ್ ತಗೊಳ್ಳಿ. ಆಸ್ಟ್ರೇಲಿಯಾ ಇದು ಬ್ಯಾಟಿಂಗ್ ಬೌಲಿಂಗ್ ವಿಕೆಟ್ ಕೀಪಿಂಗ್ ಅಂತ ಬಂದಾಗ ಜಾರ್ಡನ್ ಕಾಕ್ ತುಂಬಾ ಚೆನ್ನಾಗಿ ಆಡಿರೋದು ನಾವು ನೋಡಿದೀವಿ. ಅವ್ರನ್ನ ರೀಪ್ಲೇಸ್ ಮಾಡ್ಕೋಬಹುದು, ಇಲ್ಲ ಡಫಿನಾ ಮಾಡ್ಕೊಂಡ್ರೆ ಬೌಲಿಂಗ್ ಅಲ್ಲಿ ಒಂಥರ ಹೆಂಗೆ ಅಂದ್ರೆ ಹೆಮ್ಮರವಾಗುತ್ತೆ ನಮ್ಮ RCB ಬೌಲಿಂಗ್. ಭುವನೇಶ್ವರ್ ಕುಮಾರ್, ಹ್ಯಾಸಲ್ವುಡ್, ಈ ಕಡೆ ಕುರ್ನಾಲ್ ಪಾಂಡ್ಯ, ರಸಿಕ್ದಾರ್, ಸಲ್ಮಾನ್, ಇವ್ರನ್ನೆಲ್ಲ ನೋಡ್ಕೊಂಡ್ರೆ ಶಫರ್ಡು 13 ಮ್ಯಾಚಲ್ಲಿ ಅವ್ರದ್ದೊಂದು 1% ಇಲ್ಲ ವಿನ್ನಿಂಗ್ ಪರ್ಸೆಂಟೇಜ್. ಅದು ಯಾಕೆ ಇಟ್ಕೊಂಡಿದ್ದಾರೆ? ಅದು ಶ್ರೇಯಸ್ ಶರ್ಮಾ ಒಂದರಲ್ಲಿ ಬೇಗ ಓಡಿಸ್ಕೊಂತಾರೆ, ಒಂದರಲ್ಲಿ ಏನು ವಿಕೆಟ್ ಎತ್ತಿಗೆಲ್ಲ ಒಟ್ಟು ಒಂದು 40 ರನ್ ಅಂತೂ ಕೊಟ್ಟಿರ್ತಾರೆ ಎಕನಾಮಿ. ಸೊ ಯಾಕೆ ಇಟ್ಕೊಂಡಿದ್ದಾರೆ ಮ್ಯಾನೇಜ್ಮೆಂಟು ಗೊತ್ತಿಲ್ಲ. ಇದು ಒಂದು ಎಕ್ಸ್ಟ್ರಾ ಪ್ರಶ್ನೆ ಅಂತ ನಾನು ಕೇಳಬೇಕು. ಎಸ್ ಪಾಟೀಲ್ ಸರ್, ಈಗ RCB ಬೌಲಿಂಗ್ ಬಗ್ಗೆ ಮಾತಾಡಲೇಬೇಕು. ಸೊ ಇವತ್ತು ಬೌಲಿಂಗ್ ಟೀಮ್ ನಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ, ಎಸ್ಪೆಷಲಿ ಭುವಿಯಿಂದ? ನಾವು ಕಪ್ ಗೆದ್ದಿದ್ದು ಲಾಸ್ಟ್ ಇಯರು ಕೂಡ ಬಾಲಿಂಗ್ ಇಂದಾನೆ, ಈ ಸರಿನೂ ಕಪ್ ಗೆಲ್ಲೋದು ಬಾಲಿಂಗ್ ಇಂದಾನೆ. ಭುವಿ ಅಂತ ಒಬ್ಬ ಬಾಲರ್ ಖಂಡಿತವಾಗ್ಲೂ ನೋಡಿ, ಟೀಮ್ ಇಂಡಿಯಾ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ ಈಗ. ಇಂಥ ಒಳ್ಳೆ ವಿಕೆಟ್ಸ್ಗಳನ್ನ ತೆಗಿತಾ ಇದ್ದಾರೆ, ನೀವು ಏಜ್ನ ಯಾಕೆ ಇಟ್ಕೊಂಡು ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇಲ್ಲ ಅಂತ. ಬಟ್ ಇಂಡಿಯಾ ತಂಡಕ್ಕೆ ಆಯ್ಕೆ ಆಗೋದು ತುಂಬಾ ಕಷ್ಟ ಅಂತ ಅನ್ಕೋತೀನಿ. ಬಟ್ IPLಗೆ ಅವ್ರ ಕೊಡುಗೆ ಮಾತ್ರ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇದೆ. ಇವತ್ತು ಕೂಡ SRH ಜೊತೆಗೆ ನಾವು ಆಡ್ತಾ ಇರೋದ್ರಿಂದ SRH ಎಲ್ಲ ಅವರ ಮೈನಸ್ಗಳು ಅವ್ರಿಗೆ ಗೊತ್ತಿದೆ, ಯಾಕಂದ್ರೆ ಅವ್ರು ಲಾಸ್ಟ್ ಟೈಮ್ ಅದೇ ತಂಡದಲ್ಲಿ ಇದ್ರು. ಮತ್ತೆ ಹೈದರಾಬಾದ್ ಈ ಪಂದ್ಯ ನಡೀತಾ ಇರೋದ್ರಿಂದ ಅಲ್ಲಿರುವಂತಹ ಮೂಲೆನೂ ಗೊತ್ತಿದೆ ಇವ್ರಿಗೆ. ಆ ಒಂದು ವಿಷಯನ ಖಂಡಿತವಾಗ್ಲೂ ಇವ್ರು ತಗೊಂಡು ಲಾಭ ಮಾಡ್ಕೋಬಹುದು ಅಂತ ಅನ್ಕೋತೀನಿ. ಹಾಗಂತ ಹೇಳಿ ಗೊತ್ತಿರೋ ಮಾತ್ರಕ್ಕಾಗಿ ಈಗ ಅವ್ರಿಗೂ ಗೊತ್ತಿದೆ ಇವ್ರದ್ದೇನು ಮೈನಸ್ ಇದೆ ಅಂತ ಹೇಳಿ ಖಂಡಿತವಾಗ್ಲೂ ಅದನ್ನು ಅವ್ರು ಯೂಸ್ ಮಾಡ್ಕೋಬಹುದು. ಬಟ್ ಹ್ಯಾಸಲ್ವುಡ್ ಆಮೇಲೆ ಭುವನೇಶ್ವರ್ ಕುಮಾರ್ ಈ 2 ಜೋಡಿ ಇದೆಯಲ್ಲ, ಇದು ಓಡೋ ಕುದುರೆ ಆಗಿದೆ. ಇದು ಇವ್ರನ್ನ ತಡೆದು ಹಿಡಿಯೋದು ತುಂಬ ಕಷ್ಟ ಆಗ್ತಾ ಇದೆ. ಯಾಕಂದರೆ ಒಬ್ಬ ಸ್ವಿಂಗ್ ಮಾಸ್ಟ್ರು, ಇನ್ನೊಬ್ಬ ರನ್ನೇ ಕೊಡದೇ ಇರುವಂತಹ ಸೂಪರ್ ಒಬ್ಬ ಒಳ್ಳೆ ಬಾಲರ್ ಹ್ಯಾಸಲ್ವುಡ್, ಯಾರ್ಕರ್ ಸ್ಪೆಷಲಿಸ್ಟು, ಡೆತ್ ಓವರ್ ಸ್ಪೆಷಲಿಸ್ಟು, ಅಥವಾ ಪವರ್ ಪ್ಲೇ ಸ್ಪೆಷಲಿಸ್ಟು, ಎಲ್ಲ ಏನು ಬೇಕಾದರೂ ಕರಿಬೋದು ಇವ್ರಿಗೆ. ಅಂಥ ಒಳ್ಳೆ ಬಾಲಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಪ್ರತಿ ಸರಿನೂ ಕೂಡ ಮೊದಲ ವಿಕೆಟ್ನ ತಂದು ಕೊಡೋದು ಕೆಲಸನ ಭುವನೇಶ್ವರ್ ಕುಮಾರ್ ಮಾಡ್ತಾ ಇದ್ದಾರೆ. ಅದು ನಮಗೆ ದೊಡ್ಡ ಪ್ಲಸ್ ಆಗ್ತಾ ಇದೆ. ಆಮೇಲೆ ಹ್ಯಾಸಲ್ವುಡ್ ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅಂದರೆ ಆ ಪವರ್ ಪ್ಲೇನಲ್ಲಿ 50+ ಅಥವಾ 60+ ರನ್ ಹೋಗ್ದಂಗೆ ಆ 2 ಜೋಡಿ ತಡಿತಾ ಇದೆ. ಇದಕ್ಕೆ ರಸಿಕ್ ಸಲಾಮ್ದಾರ್ ತುಂಬಾ ಚೆನ್ನಾಗಿ ಸಾಥ್ ಕೊಡ್ತಾ ಇದ್ದಾರೆ. ಆರಂಭದಲ್ಲಿ ಓಡಿಸ್ಕೊಂಡ್ರು, ಬಟ್ ಈಗ 2-3 ಮ್ಯಾಚ್ನ ನಾನು ನೋಡಿದ್ರೆ ಒಳ್ಳೆ ಲೈನ್ ಅಂಡ್ ಲೆಂತ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಯಾರ್ಕ್ನ ತುಂಬಾ ಚೆನ್ನಾಗಿ ಹಾಕ್ತಾ ಇದ್ದಾರೆ. ವೈಡ್ ಯಾರ್ಕ್ಗಳನ್ನು ಕೂಡ ಡೆತ್ ಓವರ್ಸ್ನಲ್ಲಿ ತುಂಬಾ ಚೆನ್ನಾಗಿ ಹಾಕ್ತಾ ಇರೋದ್ರಿಂದ ಈ 3 ವೇಗದ ಬಾಲರ್ಗಳು ನಮ್ಗೆ ಅದ್ಭುತವಾದಂತಹ ಒಂದು ಬಾಲಿಂಗ್ ಪಡೆಯನ್ನು ತಂದುಕೊಟ್ಟಿದೆ. ಇದರಲ್ಲಿ ನಿಮಗೆ ಕೃಣಾಲ್ ಪಾಂಡ್ಯ ಅನ್ನುವಂತಹ ಒಬ್ಬ ಮಿಸ್ಟ್ರಿ ಅನ್ಬೋದು. ಇವ್ರಿಗೂ ಏನು ದೊಡ್ಡ, ಯಾಕಂದ್ರೆ ತುಂಬಾ ಒಳ್ಳೆ ಬಾಲಿಂಗ್ ಇದೆ ಖಂಡಿತವಾಗ್ಲು. ಬಟ್ ಮಿಸ್ಟ್ರಿ ಆಗೋದಕ್ಕಾಗಲ್ಲ. ಮಿಸ್ಟ್ರಿ ಅಂದರೆ 2 ಕಡೆ ಬಾಲಿಂಗ್ ಮಾಡೋದು, ರನ್ ಕಂಟ್ರೋಲ್ ಮಾಡೋದು ಎಲ್ಲ ಇರುತ್ತೆ. ಬಟ್ ಆ ವೇಗದ ಬಾಲರ್, ಆ ಸ್ಪಿನ್ನರ್ ಅದು ಗೊತ್ತೇ ಆಗಲ್ಲ. ಇವ್ರನ್ನ ಯಾವ ಸಂದರ್ಭದಲ್ಲೂ ಕೂಡ ನಾವು ಯೂಸ್ ಮಾಡ್ಕೋಬಹುದು. ನಮ್ಮ ಬಾಲಿಂಗ್ ಪಡೆ ಹೇಗಿದೆ ಅಂತಂದ್ರೆ ಯಾವ ತಂಡದಲ್ಲೂ ಕೂಡ ಇಂತಹ ಬಾಲಿಂಗ್ ಪಡೆ ಇಲ್ಲ. ಇದಕ್ಕಿಂತ ವೇಗದಲ್ಲಿ ಹಾಕೋರು ಇದ್ದಾರೆ, ಅಥವಾ ಇದಕ್ಕಿಂತ ಒಳ್ಳೆ ಸ್ವಿಂಗ್ ಮಾಡೋರು ಇದ್ದಾರೆ. ಬಟ್ ಕಂಟ್ರೋಲ್ ಮಾಡಿದಂತಹ ಒಂದೇ ಏಕೈಕ ತಂಡ ಅಂತಂದ್ರೆ ಅದು ಕೂಡ RCB. 2 ವರ್ಷದಿಂದ ನಾನು ಯಾಕೆ ಇನ್ನು 4 ವರ್ಷದಲ್ಲಿ 3 ಕಪ್ ಅಂತ ಇದ್ದೀನಿ ಅಂದ್ರೆ ಇವ್ರ ಭರವಸೆ ಮೇಲೆ ನಾನು ಹೇಳ್ತಾ ಇರೋದು, ಬ್ಯಾಟರ್ಗಳ ಭರವಸೆ ಅಲ್ಲ. ಯಾಕಂದ್ರೆ ನಾವು 18 ವರ್ಷ ದೊಡ್ಡ ಬ್ಯಾಟರ್ಸ್ಗಳನ್ನ ತಗೊಂಡಿದ್ದೀವಿ. 14 ಕೋಟಿ, 50 ಕೋಟಿ, 40 ಕೋಟಿ, 30 ಕೋಟಿ ಇದೆಲ್ಲವೂ ಹೋಗಿ ದೊಡ್ಡ ಕ್ರಿಸ್ ಗೇಲು, ABD, ಯುವರಾಜ್ ಸಿಂಗು ಎಲ್ಲರೂ ಇದ್ರು ನಮ್ಮ ಹತ್ರನೂ, ಆದ್ರೂ ಕೂಡ ಗೆಲ್ಲಿಲ್ಲ. ಬಟ್ ಬಾಲಿಂಗ್ನ ಯಾವಾಗ ಸುಧಾರಿಸ್ಕೊಂಡ್ವಿ, ಈ ವರ್ಷ ಅಥವಾ ಹಿಂದಿನ ವರ್ಷ ಅದ್ಭುತವಾಗಿ ಆಡ್ತಾ ಇದ್ದೀವಿ. ಖಂಡಿತವಾಗ್ಲೂ 4 ವರ್ಷದಲ್ಲಿ 3 ಕಪ್ ಗೆಲ್ಲೋದಕ್ಕೆ ಬ್ಯಾಟರ್ಗಳು 30% ಕೊಡುಗೆಯನ್ನು ಕೊಟ್ಟರೆ 70% ಕೊಡುಗೆ ಖಂಡಿತವಾಗ್ಲೂ ಬಾಲರ್ಗಳದಿದೆ. ಎಸ್, ಈಗ ಮಂಜು ಅವರೇ, ಈಗ ಕೊಹ್ಲಿ ಅವರು ಇವತ್ತು ಸೆಂಚುರಿ ಹೊಡಿತಾರಾ, ಹೇಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅವ್ರಿಗೆ? ಕೊಹ್ಲಿ ಸೆಂಚುರಿ ಹೊಡಿಬೇಕು ಅನ್ನೋದು ಎಲ್ಲರ ಆಸೆ. ಸೊ ಅಲ್ಲಿ ಅವ್ರಿಗೆ ಪಿಚ್ ಹೆಲ್ಪ್ ಮಾಡಬೇಕು. ಚೇಸಿಂಗ್ ಅಂತ ಬಂದಾಗ ಅವ್ರು ಚೇಸ್ ಮಾಸ್ಟ್ರು ತುಂಬ ಚೆನ್ನಾಗಿ ಅವ್ರ ಟಾರ್ಗೆಟ್ ಇರುತ್ತೆ. ಅವ್ರಿಗೆ ಇಷ್ಟೇ ರನ್ ಇರುತ್ತೆ, ನಾನು ಇಷ್ಟು ಹೊಡೆದು ನಾನು ಒಟ್ಟು ಚೇಂಜ್ ಮಾಡಿ ಗೆಲ್ಲಬೇಕು ಅಂತ ನೋಡಿ. ಅವ್ರು 20 ಓವರ್ ಫೀಲ್ಡಿಂಗು ಮಾಡಿ 20 ಓವರ್ ಬ್ಯಾಟಿಂಗ್ ಆಡೋ ಕೆಪಾಸಿಟಿ ಮೇ ಬಿ ನನ್ನ ಪ್ರಕಾರ ಕೆಲವೊಬ್ಬರಿಗೆ ಮಾತ್ರ ಆ ಒಂದು ಸ್ಟ್ರೆಂತ್ ಇದೆ ಅನ್ಕೋತೀನಿ. ಅಂಥದ್ರಲ್ಲಿ ಕೊಹ್ಲಿ ಮುಂಚೂಣಿಲಿರ್ತಾರೆ. ಸೊ 100 ಬಂದೇ ಬರುತ್ತೆ. ಯಾಕೆಂದರೆ ಹತ್ತತ್ರ ಬಂದೆಲ್ಲ ಹೋಗಿದ್ದಾರೆ. ಒಂಥರ ರಾಂಗ್ ಬ್ಯಾಟ್ ಆಡಿ, ಮತ್ತೆ ಇನ್ನೊಂದೇನು ಅಂತಂದರೆ ಮಿಸ್ ಆಗಿ ಅವ್ರು ವಿಕೆಟ್ ಒಪ್ಸಿರೋದು ಹೌದು. ಇವತ್ತೇನಾದ್ರೂ ಅಂತ ಚಾನ್ಸ್ ಸಿಕ್ಕರೆ ಅವ್ರು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ ಚಾನ್ಸ್ನ. 100 ಬರೆಸ್ತಾರೆ. ಸೊ SRH ಅಂತ ಬಂದಾಗ, ಈ ಕೆಲವೊಂದು ಮೇಜರ್ ಟೀಮ್ ಅಂತ ಬಂದಾಗ, ಮೇಜರ್ ಘಟ್ಟ ಅಂತ ಬಂದಾಗ RCBಯಲ್ಲಿ ಕೊಹ್ಲಿ ಪಾತ್ರ ಮೇಲೆ ಇದೆ. ಎಸ್, ಇನ್ನು ಪಾಟೀಲ್ ಸರ್, ಈಗ SRH ಅಂತ ಬಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಅನ್ಕೊಂಡಿದ್ರೆ SRH ಕೂಡ ಪ್ಲೇ ಆಫ್ಗೆ ಸೆಲೆಕ್ಟ್ ಆಗುತ್ತೆ, ಹಾಗೆ ಒಂದು ಡಿಸರ್ವಿಂಗ್ ಟೀಮ್ ಆ ಪ್ಲೇ ಆಫ್ಗೆ ಹೇಗೆ?
ಖಂಡಿತ ಡಿಸರ್ವಿಂಗ್, ನೋ ಡೌಟ್ ಅದರಲ್ಲಿ. ಯಾಕಂದರೆ ತುಂಬ ಒಳ್ಳೆ ಬ್ಯಾಟ್ಸ್ಮನ್ಸ್ಗಳಿದ್ದಾರೆ. ಆರಂಭದಲ್ಲಿ ಇವರು ಎಡವಟ್ ಮಾಡ್ಕೊಂಡಿದ್ದು ಬಾಲಿಂಗ್ನ ತುಂಬ ಕಳಪೆಯಾಗಿ ಆಯ್ಕೆ ಮಾಡ್ಕೊಂಡಿದ್ದು. ತುಂಬ ಇವರು ಮಂಜು ಅವಾಗಲೇ ಹೇಳಿದ್ರು 240 ಹೊಡೆದ್ರು ಹೊಡಿತಾ ಇದ್ರು ಅವರು ಅಂತ ಹೇಳಿ. ಅಂಥ ಕೆಟ್ಟ ಆಟಗಾರನ, ಅಂದರೆ ಕೆಟ್ಟ ಅಂತಲ್ಲ, ಆ ಒಂದು ಮೂಮೆಂಟ್ಗೆ ಅವ್ರು ಸೆಟ್ ಆಗಲಿಲ್ಲ ಅಂತ ಹೇಳಿ. ಅದಾದ ನಂತರ ಇಶಾನ್ ಮಲಿಂಗ ಬಂದರು, ಆಮೇಲೆ ಶಕೀಲ್ ಹುಸೇನ್ ಬಂದರು, ಪ್ರಫುಲ್ ಹಿಂಗೆ ಬಂದರು. ಈ 3 ಆಟಗಾರನ ಏನು ಕಂಬ್ಯಾಕ್ ಮಾಡ್ಕೊಂಡ್ರು, ಅದ್ರ ಜೊತೆಗೆ ಫ್ಯಾಟ್ ಕಮೆಂಟ್ಸ್ ಮಧ್ಯದಲ್ಲಿ ಬಂದರು. ಅವ್ರು ಯಾವಾಗ ಬಂದ್ರಲ್ಲ, ಆ ಇಡೀ ತಂಡದ ಚಿತ್ರಣನೇ ಬೇರೆ ಆಯಿತು. ಯಾರು ಕೂಡ ಅನ್ಕೊಂಡಿರಲಿಲ್ಲ ಅವರು ಟಾಪ್ 1 ಅಥವಾ ಟಾಪ್ 3ಗೆ ಅವ್ರು ಕಾಂಪೀಟ್ ಮಾಡ್ತಾರೆ ಅಂತ ಹೇಳಿ. ನಾನು ಅನ್ಕೊಂಡಿದ್ದೆ ನಂಬರ್ 4ಗೆ ಓಕೆ ಅಂತ ಅನ್ಕೊಂಡಿದ್ದೆ. ಬಟ್ ಅಲ್ಲಿ ಕಾಂಪೀಟ್ ಮಾಡಿದ್ದಾರೆ ಅಂತಂದ್ರೆ ಅಲ್ಲೂ ಕೂಡ ಅವರು ಬಾಲಿಂಗ್ ನಿಂದನೇ ಕಾಂಪೀಟ್ ಮಾಡಿದ್ರು. ಬ್ಯಾಟಿಂಗ್ ಬಗ್ಗೆ ಅವ್ರಿಗೆ ಎಲ್ಲರಿಗೂ ಗೊತ್ತಿದೆ, ಹೆಡ್ ಅಭಿಷೇಕ್ ನಿಂತ್ಕೊಂಡ್ರೆ ಅದು 200+ ಹೋಗೇ ಹೋಗುತ್ತೆ ಅಂತ ಹೇಳಿ. ಬಟ್ ಬಾಲಿಂಗ್ ನಲ್ಲಿ ನೀವು 240 ಕೊಟ್ಟರು ಕೂಡ ಹೊಡಿಸ್ಕೋತೀರಿ ಅಂತಂದ್ರೆ ಅದು ನಿಮ್ಮ ತಂಡವನ್ನ ಗೆಲ್ಸೋದಕ್ಕೆ ಸಾಧ್ಯನೇ ಆಗಲ್ಲ. ಅವ್ರು ಯಾವಾಗ ಬಾಲಿಂಗ್ ನ ಚೇಂಜ್ ಮಾಡ್ಕೊಂಡ್ರು ಖಂಡಿತವಾಗ್ಲೂ ಅವಾಗ ಆಯ್ತು. ಇಶಾನ್ ಮಲಿಂಗ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಪ್ರತಿ ಪಂದ್ಯದಲ್ಲೂ ಕೂಡ 2 ವಿಕೆಟ್ಸ್ಗಳು ಯಾವಾಗ ಬೀಳುತ್ತೆ ಅವರಿಗೆ ಅವಾಗೆಲ್ಲ ಮ್ಯಾಚ್ ಗೆಲ್ತಾನೆ ಇದೆ. ಶಕೀಲ್ ಹುಸೇನ್ ತುಂಬಾ ಚೆನ್ನಾಗಿ ಆಗ್ತಾರೆ. ಪ್ರಫುಲ್ ಹಿಂಗೆ ಖಂಡಿತವಾಗ್ಲೂ ಇಂಪ್ರೆಸಿವ್ ಬಾಲಿಂಗ್ ಮಾಡಿದ್ದಾರೆ. ಶಿವಾಂಗ್ ಓಕೆ ಪರ್ಫಾರ್ಮೆನ್ಸ್, ನನಗೇನು ಅಷ್ಟು ಅವ್ರ ಸ್ಪಿನ್ ಅಷ್ಟು ಇಂಪ್ಯಾಕ್ಟ್ ಮಾಡ್ತೀವಿ ಈ ಸೀಸನ್ ಅಂತ ಅನ್ಸಲ್ಲ. ಬಟ್ ಒಳ್ಳೆ ಬೌಲರ್ ಆಗಿದ್ದಾರೆ. ಫ್ಯಾಟ್ ಕಮೆಂಟ್ಸ್ ಬಗ್ಗೆ ಅಂತೂ ಹೇಳೋದಕ್ಕೆ ಪದಗಳೇ ಇಲ್ಲ. ಅವರು ಕ್ಯಾಪ್ಟನ್ಸಿನೂ ಅಷ್ಟೇ ಚೆನ್ನಾಗಿದೆ, ಬಾಲಿಂಗು ಅಷ್ಟೇ ಚೆನ್ನಾಗಿದೆ. ಈ ಬಾಲಿಂಗ್ ಪಡೆ ಯಾವಾಗ ಸುಧಾರಣೆ ಆಯಿತು ಅವಾಗ ಈ ತಂಡ ಒಂದೊಂದೇ ಗೆಲ್ತಾ ಖಂಡಿತವಾಗ್ಲೂ ಮೇಲ್ಗಡೆ ಬಂತು. ಬಟ್ ಈಗೇನು ಅಂತಂದರೆ ಖಂಡಿತವಾಗ್ಲೂ ಈ ತಂಡವನ್ನು ಅಷ್ಟು ಸುಲಭವಾಗಿ ನಾವು ತಗೊಳ್ಳೋದಕ್ಕೆ ಆಗೋದೇ ಇಲ್ಲ. ಯಾಕೆಂತಂದರೆ ಆರಂಭದಲ್ಲಿ ಇಬ್ಬರನ್ನ ನೀವು ವಿಕೆಟ್ ಬೇಗ ತೆಗಿಲೇಬೇಕು, ಇದು ನಿಮಗೆ ಪ್ರೆಷರ್ ಅಲ್ಲ, ನೀವು ಗೆಲ್ಲಬೇಕು ಅಂತಂದರೆ ಅದೊಂಥರ ರೆಡ್ ಮಾರ್ಕ್ ಇದ್ದಂಗೆ. ಆ ರೆಡ್ ಮಾರ್ಕ್ನ ದಾಟಿದ್ರೆ ಮಾತ್ರ ನೀವು ಗೆಲ್ಲೋದಕ್ಕೆ ಸಾಧ್ಯ. ಆಮೇಲೆ ಕಿಶನ್ ಈ ಸರಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂದರೆ ಈ ಸೀಸನಲ್ಲಿ SRH ಅಲ್ಲಿಗೆ ಬಂದಿದೆ ಅನ್ನೋದಕ್ಕೆ, ಅಂದರೆ ನಂಬರ್ 2ಗೆ ನಂಬರ್ 1ಗೆ ಕಾಂಪೀಟ್ ಮಾಡ್ತಾ ಇದೆ ಅಂದರೆ ಅದಕ್ಕೆ ಇಶಾಂತ್ ಕಿಶನ್ ಮಾತ್ರ ಕಾರಣ. ತುಂಬ ಚೆನ್ನಾಗಿ ಆಡಿದ್ದಾನೆ ಈ ಹುಡುಗ. ಹೆಡ್ ಮತ್ತು ಅಭಿಷೇಕ್ಕಿಂತನೂ ತುಂಬ ಚೆನ್ನಾಗಿ ಆ ಒಂದು ತಂಡಕ್ಕೆ ಕೊಡುಗೆ ಕೊಟ್ಟಿದ್ದಾನೆ. ಇನ್ನು ಕ್ಲಸನ್ನ ಎಷ್ಟು ಹಾಡಿ ಹೊಗಳ್ಬೇಕು. ನಮ್ಮ ಅದು ಟಾಪ್ 5 ಬ್ಯಾಟ್ಸ್ಮನ್ಗಳಲ್ಲಿ ಇವರು ಇದ್ದಾರೆ. ಪ್ರತಿ ಪಂದ್ಯದಲ್ಲೂ ಕೂಡ 30+ ರನ್ ಬಂದಿದೆ ಮತ್ತು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ 5-6 ಮ್ಯಾಚ್ಗಳಲ್ಲಿ ಕೊಟ್ಟಿದ್ದಾರೆ. ಒಬ್ಬ ಆಟಗಾರರಿಂದ ನೋಡಿ T20 ಇಂಟರ್ನ್ಯಾಷನಲ್ ತಂಡಕ್ಕೆ ಈತ ಈಗಾಗಲೇ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಆದರೂ ಕೂಡ ಅವ್ರ ಪರ್ಫಾರ್ಮೆನ್ಸ್ನ ಆರಂಭದಲ್ಲಿ ಈ ಸೀಸನ್ ಆರಂಭಕ್ಕೆ ಇವ್ರ ಬಗ್ಗೆನೂ ಹೇಳಿದೆ, ಕ್ಲಸನ್ ಅಷ್ಟೊಂದು ಚೆನ್ನಾಗಿ ಆಡಲ್ಲ, ಯಾಕಂದರೆ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ, 1 ವರ್ಷ ಆಯಿತು, ಟಚ್ ಇಲ್ಲ, ಹಾಗೆ ಹೀಗೆ ಹಂಗಿದೆ. ಬಟ್ IPL ಅಲ್ಲಿ ಅವರ ಒಂದು ಪ್ರದರ್ಶನ ತುಂಬ ಅದ್ಭುತವಾಗಿ ಮೂಡಿ ಬಂತು. ಈ 4 ಜನ ಬ್ಯಾಟಿಂಗಲ್ಲಿ ಇತ್ತೀಚೆಗೆ ತುಂಬ ಚೆನ್ನಾಗಿ ಕೈ ಹಿಡಿತಾ ಇದ್ದಾರೆ. ಈ 4 ಜನ ಬಾಲಿಂಗಲ್ಲಿ ಕೈ ಹಿಡಿತಾ ಇರೋದ್ರಿಂದ ಖಂಡಿತವಾಗ್ಲೂ ಆ ತಂಡ ಸುಧಾರಿಸ್ಕೊಂಡಿದೆ. ಬಟ್ ಇವರು ಮುಂದಿನ ಹಂತದಲ್ಲೂ ಕೂಡ ಆ ಸಕ್ಸಸ್ನ ತಗೋಬೇಕು ಅಂತಂದರೆ ಮೇಲೆ 4 ಕೆಳಗೆ 4 ಬಿಟ್ಟು ಮಧ್ಯದಲ್ಲಿರುವಂಥ ಇವರೇನಿದಾರಲ್ಲ ಇವ್ರನ್ನೇನಾದರೂ ಸುಧಾರಿಸ್ಕೊಂಡ್ರೆ ಖಂಡಿತವಾಗ್ಲೂ ಈ ತಂಡ RCB ಥರನೇ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಳುತ್ತೆ ಅಂತ ಅನ್ಕೋತೀನಿ. ಮಂಜುನಾಥ್ ಅವರೇ, ನಿಮ್ಮ ಪ್ರಕಾರ SRH ನಲ್ಲಿ ಇವತ್ತು ಯಾರಾದರೂ ಡೇಂಜರಸ್ ಆಗ್ತಾರಾ RCBಗೆ? ನನ್ನ ಪ್ರಕಾರ ಎಡ್ ಆಗ್ಬೋದು. ಅದಾದ್ಮೇಲೆ ಅಭಿಷೇಕ್ ಶರ್ಮಾ, ಯಾಕೆಂದ್ರೆ ಪವರ್ ಪ್ಲೇ ಅಂತ ಬಂದಾಗ ಅವ್ರು ಹೊಡಿಬಡಿ ಆಟಕ್ಕೆ ನಿಸೀಮರಾಗಿರ್ತಾರೆ. ಸೊ ಅವರು ಹೊಡಿಬಡಿ ಆಟಕ್ಕೆ ಹೋಗ್ತಾರೆ. ನೆಕ್ಸ್ಟ್ ಫಸ್ಟ್ ಮ್ಯಾಚಲ್ಲಿ ಏನೋ ಮಿಸ್ ಮಾಡ್ಕೊಂಡ್ರು, ಈ ಮ್ಯಾಚಲ್ಲಿ ಅವರಿಬ್ಬರು ಜೋಡಿಗೆ ಏನಾದರೂ ಕಮಲ್ ಮಾಡ್ಬೋದು RCB ಒಂದು ಒಳ್ಳೆ ಬಿಗ್ ಸ್ಕೋರ್ ಕೊಡೋದಕ್ಕೆ. ಅದಾದ್ಮೇಲೆ ಮಿಡ್ಲ್ ಆರ್ಡರಲ್ಲಿ ಕ್ಲಾಸನ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು, ಅವರು ನಮಗೆ ಮುಳ್ಳಾಗ್ಬೋದು. ಈ 3 ಜನ ಏನಾದರೂ ನಾವು ವಿಕೆಟ್ ತಗೊಂಡ್ರೆ ನೆಕ್ಸ್ಟ್ ನಮಗೆಲ್ಲರೂ ಯಾರ್ಯಾರು ಹೆಂಗಿಂಗೆ ಅಂತ ಗೊತ್ತು. ನಮಗೆ ಕಿಶನ್ ಬಿಟ್ಟು ಒಂದು ಸ್ಕೋರ್ನ ಟಾರ್ಗೆಟ್ ಕೊಡ್ಬೋದು. ಇವ್ರು 3 ವಿಕೆಟ್ ತೆಗೆದ ಮೇಲೆ ಇಷ್ಟ ಕೊಡ್ಬೋದು SRHಗೆ ಅಂತ ಹೇಳ್ಬಿಟ್ಟು ನನ್ನ ಪ್ರಕಾರ ಹೌದೌದು ಪ್ರೆಡಿಕ್ಟ್ ಮಾಡ್ಬೋದು. ನಾವು ಇಷ್ಟೇ ಕೊಟ್ರೆ ನಮ್ಗೆ ಇಷ್ಟು ಟಾರ್ಗೆಟ್ ಆಗುತ್ತೆ, ಅಥವಾ ನಾವು ಫಸ್ಟ್ ಬ್ಯಾಟಿಂಗ್ ಆಡಿ ಇಷ್ಟು ಕೊಟ್ರೆ ಅವ್ರನ್ನ ಡಿಪೆಂಡ್ ಮಾಡ್ಕೋಬಹುದು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನಾವು ಇರ್ಬೋದು. ಯಾಕೆಂದ್ರೆ ಟ್ರಾವಿಸ್ ಹೆಡ್ ಅಂತ ಮಾರಕ ಬ್ಯಾಟರ್ ಅಂತ ನಮ್ಗೆ ಇಡೀ ಪ್ರಪಂಚಕ್ಕೆ ಗೊತ್ತು. ಯಾಕೆಂದ್ರೆ ಅವ್ರು ತುಂಬಾ IPL ಅಲ್ಲಿ ತುಂಬಾ ಡ್ಯಾಮೇಜ್ ಮಾಡ್ರೋದು ನೋಡಿದೀವಿ. ಸೊ ಇವತ್ತು ಏನಾದ್ರೂ SRH ಅಲ್ಲಿ ಮಿಂಚುತ್ತಾರೆ ಅಂತಂದ್ರೆ ಎಡ್ಡು, ಇಲ್ಲಾಂದ್ರೆ ಅಭಿಷೇಕ್ ಶರ್ಮಾ, ಮಿಡ್ಲ್ ಆರ್ಡರ್ ಅಂತ ಬಂದ್ರೆ ಕ್ಲಸನ್. ಪಾಟೀಲ್ ಸರ್, ಇವತ್ತಿನ ಪಿಚ್ ರಿಪೋರ್ಟ್ ಹಾಗೆ ಇವತ್ತು ಟಾಸ್ ಗೆಲ್ಲೋದು ಎಷ್ಟು ಮುಖ್ಯ ಆಗುತ್ತೆ? ಟಾಸ್ ಇವತ್ತು ತುಂಬ ಇಂಪಾರ್ಟೆಂಟ್. ಇವತ್ತು ಯಾರು ಟಾಸ್ ಗೆಲ್ತಾರೋ ಅವ್ರು 80% ಮ್ಯಾಚ್ ಗೆಲ್ತಾರೆ. ಯಾಕಂದರೆ ಎರಡೂ ತಂಡಗಳಲ್ಲೂ ಘಟಾನುಘಟಿ ಬ್ಯಾಟ್ಸ್ಮನ್ಗಳು ಇರೋದ್ರಿಂದ ಚೇಸಿಂಗ್ ಈಸಿ ಆಗುತ್ತೆ ಇವತ್ತು. ಮತ್ತು SRH ಬಗ್ಗೆ ಇನ್ನೊಂದು ಹೇಳ್ತೀನಿ ನಾನು ಇವತ್ತು, ಏನು ಅಂತಂದರೆ SRH ಇವತ್ತು ಸ್ಲೋ ಆಗಿ ಆಡಲ್ಲ. ಮೊದಲ ಬಾಲಿಂದನೂ 6 ಹೊಡಿಯೋಕ್ಕೆ ಟ್ರೈ ಮಾಡುತ್ತೆ. ಯಾವ ಬಾಲ್ನು ಡಿಫೆಂಡ್ ಮಾಡ್ಕೊಂಡು ಆಡ್ತೀನಿ ಅಥವಾ ಈ ಓವರ್ ಬೇಡ ಆಮೇಲೆ ಹೊಡಿತೀನಿ ಇದೇನೂ ಮಾಡಲ್ಲ. ಯಾಕಂದರೆ ಅವ್ರಿಗೆ 82 ಅಥವಾ 90 ರನ್ ದೊಡ್ಡ ಗೆಲುವು ಬೇಕಾಗತ್ತೆ, ಅಥವಾ ಅವ್ರು ಟಾರ್ಗೆಟ್ ಕೊಟ್ಟಿದ್ದನ್ನ 8-10 ಓವರ್ಗಳಲ್ಲಿ ಮುಗಿಸ್ಬೇಕಾಗಿರುವಂಥ ಒಂದು ಚಾನ್ಸಸ್ ಇರೋದ್ರಿಂದ ಮೊದಲ ಬಾಲಿಂದನೂ ಹಿಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. 300 ಹೊಡಿಯೋದಕ್ಕೆ ಟ್ರೈ ಮಾಡಿದ್ರೆ ಗೊತ್ತಿಲ್ಲ. ಬಟ್ ಇವತ್ತು ಆ ಪಿಚ್ ಹೇಗಿದೆ ಅಂತಂದರೆ ಖಂಡಿತವಾಗ್ಲೂ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇದೆ. ಬಟ್ ಏನು ಅಂತಂದರೆ ಒಂದು ಸ್ವಲ್ಪ ಮಳೆ ಕೂಡ ಆಗಿರೋದ್ರಿಂದ ಒಂದು ಸ್ವಲ್ಪ ಮಾಯ್ಶ್ಚರ್ ಬೆಳೆದಿದೆ. ಅದು ಒಂದು ಸ್ವಲ್ಪ ವೇಗದ ಬೌಲರ್ಗಳಿಗೆ ಹೆಲ್ಪ್ ಮಾಡ್ಬೋದು. ಬೌನ್ಸಿ ಪಿಚ್ ಆಗ್ಬೋದು ಅಥವಾ ಪೂರ್ತಿ ಲೋ ಆಗಿ ಹೋಗ್ಬೋದು. ಅದೇ ಕಾರಣಕ್ಕಾಗಿ ಟಾಸ್ ಗೆದ್ರೆ ಖಂಡಿತವಾಗ್ಲೂ ಫೀಲ್ಡಿಂಗನ್ನು ಆಯ್ಕೆ ಮಾಡ್ಕೊಳ್ತಾರೆ. ಬೆಸ್ಟ್ ಸ್ಕೋರ್ ಅಂತಂದರೆ 220ಗಿಂತ ಕಡಿಮೆ ಆಯಿತು ಅಂತಂದರೆ ಚೇಜಿಂಗ್ ಯಾರು ಮಾಡ್ತಾ ಇದ್ದಾರೋ ಅವ್ರಿಗೆ ಮೊದಲೇ ಬಿಟ್ಕೊಡೋದೇ ಬೆಟ್ರು ಅಷ್ಟಂತ ಅನ್ಕೋತೀನಿ. ಬಟ್
ನಮ್ದು ಬಾಲಿಂಗ್ ಸ್ಟ್ರಾಂಗ್ ಇರೋದ್ರಿಂದ ಅವ್ರನ್ನ ಒಂದು ಇಶಾಂತ್ ಕಿಶನ್ ಇಶಾಂತ್ ಕಿಶನ್ ಮತ್ತೆ ಕ್ಲಸನ್ನ ಏನಾದರೂ ಕಟ್ಟಿ ಹಾಕಿದ್ರೆ ಖಂಡಿತವಲ್ಲೂ ನಮ್ಮ ಕಡೆಗೆ ಮ್ಯಾಚ್ ಒಲವು ಬೀಳುತ್ತೆ ಅಂತ ಓಕೆ, ಇನ್ನು ಮಂಜು ಅವ್ರು ಇವತ್ತು ಯಾರು ಗೆಲ್ತಾರೆ, ಯಾರು ಗೆಲ್ಬೇಕು? RCB ಗೆಲ್ಬೇಕು, RCB ಗೆಲ್ಲುತ್ತೆ. ಯಾಕೆಂದ್ರೆ ಅಷ್ಟೊಂದು ಹೋಪ್ ಇದೆ. ಯಾಕಂದ್ರೆ ತಪ್ಪುಗಳನ್ನ ತಿದ್ದುಕೊಂಡು ಬ್ಯಾಕ್ ಟು ಬ್ಯಾಕ್ ಸೋತು ಆಮೇಲೆ ಗೆದ್ದು ಇಲ್ಲಿ ಒಂದು ನಂಬರ್ 1 ಪೊಸಿಷನ್ ಬರೋದಕ್ಕೆ ಅದು ಒಂದು ಸುಮ್ಮನೆ ಅಲ್ಲ. ಯಾಕೆಂದ್ರೆ ಅಷ್ಟೊಂದು ತಪ್ಪುಗಳನ್ನ ತಿದ್ದುಕೊಂಡು ನೋಡಿ, ಕ್ಯಾಪ್ಟನ್ ಇಲ್ಲ ಅಂದ್ರೂ ಕಳೆದ ಮ್ಯಾಚ್ ನ ಗೆದ್ದು ಟಾಪ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಇವತ್ತು ಕ್ಯಾಪ್ಟನ್ ಬ್ಯಾಕ್ ಆಗ್ತಿದ್ದಾರೆ. ಸೊ ಅವರು ನಮ್ಗೆ ಇನ್ನೊಂದು ಸ್ವಲ್ಪ ಸ್ಟ್ರೆಂತ್ ನಮ್ಗೆ, ಯಾಕಂದ್ರೆ ಮಿಡ್ಲ್ ಆರ್ಡರ್ ಅಲ್ಲಿ ನಂಬರ್ 3 ಅಲ್ಲಿ ಬಂದು ಇವತ್ತು ನಾನು ಏನಲ್ಲ, ಇವತ್ತು ಏನೇನ್ ತಪ್ಪು ಮಾಡ್ತೀರಾ ಮಾಡ್ಬಿಡಿ, ಇವತ್ತು ಬೇಕಾದ್ರೆ ಸೋತ್ ಬಿಡಿ, ನಮ್ಗೆ ಏನೋ ಬೇಜಾರಿಲ್ಲ. ಇವತ್ತು ಮುಂದೆ ನಮ್ಗೆ ದೊಡ್ಡ ಬೆಟ್ಟ ಇದೆ ಕಾಣಿಸ್ತಾ ಇದೆ. ಇವತ್ತು ಅಷ್ಟೊಂದು ನಮಗೆ ಪ್ರೆಷರ್ ಇಲ್ಲ. ಇವತ್ತು ಏನೇನ್ ತಪ್ಪು ಮಾಡ್ಬೇಕು ಹೋಗುದು, ನಿಮ್ ಬಾಲಿಂಗ್ ಸರಿಯಾಗ್ಲಿಲ್ಲ ಮಾಡ್ಲಿಲ್ಲ, ಬ್ಯಾಟಿಂಗ್ ಸರಿಯಾಗ್ಲಿಲ್ಲ ಮಾಡ್ಲಿಲ್ಲ, ಇವತ್ತು ಬೇಕಾದ್ ಮಾಡಿ ಗೆದ್ರೆ ಸಂತೋಷ. ಇವತ್ತೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಮುಂದಿನ ಪಂದ್ಯಗಳಲ್ಲಿ ತಿದ್ದುಕೊಳ್ಳಿ, ಮಾಡಬೇಡಿ ಅಂತ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಇವತ್ತಿನ ಮ್ಯಾಚ್ನಲ್ಲಿ ಗೆದ್ದು RCB ಮುನ್ನೋಗೋದ್ರಲ್ಲಿ ಡೌಟೇ ಇಲ್ಲ. ಹಾಗೆ ಈ ಸಲಾನು ಕಪ್ ನಮ್ದೇ ಅಂತ ಹೇಳೋ ಟೈಮ್ ಹತ್ರ ಬರ್ತಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.